ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸನ್ಮಾನ್ಯ ಶ್ರೀ ಎಂಎಲ್ ಪೂಜಾರಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಮಹಾಂತೇಶ್ ಶಿವಳಗಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಆದಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರು ಇವತ್ತು ಸಸಿಗೆ ನೀರೇರುವ ಮೂಲಕ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ಅಡಿಯಲ್ಲಿ ವಿಶ್ವ ಜಲ ದಿನಾಚರಣೆಯನ್ನ ಇವತ್ತು ಅದ್ದೂರಿಯಾಗಿ ಇವತ್ತು ಮೊದಲಗಟ್ಟಿ ಅಥವಾ ನಡಸೇಶಿ ಕೆರೆಯ ಅದರ ಒಡಲೊಳಗೆ ನಿಂತುಕೊಂಡು ಇವತ್ತು ನಾವು ಇವತ್ತು ವಿಶ್ವ ಜಲ ದಿನಾಚರಣೆ ಆಚರಿಸೋದು ತುಂಬಾ ಸಂತೋಷ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಧ್ವಜದಲ್ಲಿ ಹೇಳ್ತಾರೆ, ಕಾಯವೆಂಬ ಕೆರೆಗೆ ತನುವೆಂಬ ಏರಿ ಮನವೆಂಬ ಕಟ್ಟೆಯ ಕಟ್ಟಿ ದೃಢವೆಂಬ ತೂಬ ನಿಕ್ಕಿರಯ್ಯ, ಆನಂದವೆಂಬ ಜಲವ ತುಂಬಿ ಸ್ವಾನುಭವ ಎಂಬ ಸೋಪಾನವ ಮಾಡಬೇಕಯ್ಯ ಅಂತೇಳಿ. ಹೀಗೆ ಗದುಗಿನ ತೋಟದ ಶ್ರೀಗಳು ಕೆರೆಯನ್ನ ಪವಿತ್ರ ದೇಹಕ್ಕೆ ಹೋಲಿಸಿದಂತೆ ಕೊಪ್ಪಳದ ಅಭಿನವ ಗವಿಶ್ರೀಗಳು ಕೆರೆ ಮತ್ತು ದೇಹಗಳೆರಡು ಅದ್ವೈತ, ಅವು ಬೇರೆ ಅಲ್ಲ, ಎರಡೂ ಒಂದೇ ಎಂದು ಜಲದೀಕ್ಷೆ ತೊಟ್ಟರು. ಅಷ್ಟಲ್ಲದೆ ಕೂಡ ಕೆರೆಯ ಕಾಯಕಲ್ಪಕ್ಕೆ ಅಣಿಯಾದರೂ ಕೂಡ ಅವರ ಪಾದಸ್ಪರ್ಶದಿಂದ ಧರ್ಮಭೂಮಿಯಲ್ಲಿ ಎದ್ದ ಧೂಳು ಸಾರ್ವಜನಿಕರಲ್ಲಿ ಚೈತನ್ಯ ತುಂಬಿತು. ಅವರ ಅಮೃತ ಹಸ್ತದಿಂದ ಚಾಲನೆಗೊಂಡ ನಡಶೇಶಿ ಕೆರೆ ಪುನಶ್ಚೇತರ ಕೈಂಕರ್ಯ ಇತರ ಜಲಮೂಲಗಳ ಪುನಶ್ಚೇತನಕ್ಕೂ ಕೂಡ ಇದು ನಮಗೆ ಸಾಕ್ಷಿ ಆಯಿತು ಅಂತ ಹೇಳ್ತಾರೆ. ನಡಶೇಶಿ ಕೆರೆಯಲ್ಲಿ ಜಲ ಬತ್ತಿರಬಹುದು, ಆದರೆ ಶ್ರೀಗಳ ಜಲ ಬತ್ತಿರಲಿಲ್ಲ. ಕೆರೆಗಳು ಸಾಮಾಜಿಕ ಒಲವು ಮತ್ತು ಸಾಮೂಹಿಕ ಕಾರ್ಯಶೀಲತೆಯ ಸಂಕೇತ ಎಂಬುದನ್ನು ಶ್ರೀಗಳು ಅರಿತು ನಮ್ಮ ಕೆರೆಯ ನಮ್ಮ ಶ್ರಮ ಎಂಬ ಧ್ಯೇಯ ವಾಕ್ಯವನ್ನು ಕೊಟ್ಟು ಈ ಕೆರೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಪರಮ ಪೂಜ್ಯ ಶ್ರೀಗಳವರು ಹಾಗೂ ಆಗಿನ ಜಿಲ್ಲಾಧಿಕಾರಿ ಆಗಿರುವಂತಹ ಪಿ ಸುನೀಲ್ ಕುಮಾರ್ ಸರ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಸಸಿಗೆ ನೀರಿರುವ ಮೂಲಕ ಚಾಲನೆ ಕೊಟ್ಟಿರುವಂತಹ ಹಿರಿಯರಾಗಿರುವಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಆರ್ ಸಾಹೇಬರು ಹಿರಿಯ ಸಿವಿಲ್ ನ್ಯಾಯಾಧೀಶರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ತಗೊಳ್ಳಿ ಸರ್. ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ತಮ್ಮೊಂದಿಗೆ ಈ ನಡಶೇಶಿ ಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗಿಯಾಗಿರುವಂತಹ ನನ್ನ ಸಹೋದರ ನ್ಯಾಯಾಧೀಶರಾದಂತಹ ಪೂಜಾರಿ ಅವರೇ, ಚೌಳಗಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರರವರೇ, ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ತಮ್ಮೆಲ್ಲರನ್ನು ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಸಿಪಿಐರವರಾದ ವಿಶ್ವನಾಥ್ ರವರೇ, ತಾಲೂಕು ಕಾರ್ಯನಿರ್ವಾಹಕಾರಿಗಳಂತ ಪಂಪಾಪತಿ ಅವರೇ, ಸಹಾಯಕ ಸರ್ಕಾರಿ ಅಭಿಯೋಜಕರೇ, PSI ಅವರಂತ ಹನುಮಂತಪ್ಪ ತಳವಾರವರೇ, ಹಾಗೂ ನನ್ನೆಲ್ಲ ನೆಚ್ಚಿನ ವಕೀಲ ಮಿತ್ರರೇ, ಹಾಗೂ ಕಂದಾಯ ಇಲಾಖೆಯಿಂದ ಬಂದಿರುವಂತಹ ಅಧಿಕಾರಿಯವರೇ, ಹಾಗೂ ಇತರೆ, ಹಾಗೂ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಸಾಧ್ಯವಾದಷ್ಟು ಉತ್ಸಾಹವನ್ನ ತೋರಿ ಗಿಡಗಳನ್ನ ಪೂರೈಸಿ ಒಂದು ಕೆರೆಯ ಸೌಂದರ್ಯವನ್ನು ಹೆಚ್ಚಿಸುವಂತಹ ಮತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಪಣ ತೊಟ್ಟಿರುವಂತಹ ಶಿವರಾಜ್ ಮೇಟಿ ಅವರೇ, ಹಾಗೂ ಅವರ ಇತರೆ ತಂಡದವರೇ, ಅಧಿಕಾರಿ ವೃಂದದವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ಈ ಕೆರೆ ರಕ್ಷಣಾ ಸಮಿತಿಯ ಎಲ್ಲ ಸರ್ವ ಸದಸ್ಯರೇ ಹಾಗೂ ಗ್ರಾಮಸ್ಥರೇ, ತಾಯಂದಿರೇ, ಯಾವುದೇ ಒಂದು ಕಾರ್ಯಕ್ರಮ ಆಗುವಾಗ ಆ ಕಾರ್ಯಕ್ರಮಕ್ಕೆ ಒತ್ತಾಸೆಯಾಗಿ ನಿಲ್ಲುವಂತವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಎಸ್ಪೆಷಲಿ ಸಾರ್ವಜನಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಾಗುವಾಗ ಅದಕ್ಕೆ ತುಂಬಾ ಉತ್ಸಾಹ ಕೊಡೋರ ಸಂಖ್ಯೆ ಕಡಿಮೆ, ಪ್ರೋತ್ಸಾಹ ಕೊಡೋರಂತ ಸಂಖ್ಯೆ ತುಂಬಾ ಕಡಿಮೆ. ಆದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿ ಈ ನಡಶೇಶಿ ಕೆರೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಾಗ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತವ್ರು, ಉತ್ಸಾಹವನ್ನ ತುಂಬಿದಂತವ್ರು, ತಮ್ಮ ಎಲ್ಲಾ ಸಹಾಯವನ್ನ ನೀಡಿದಂತವ್ರ ಸಂಖ್ಯೆ ತುಂಬಾ ದೊಡ್ಡದಿದೆ. ನಾವೆಲ್ಲ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ, ಸಾಕಷ್ಟು ಕಾರ್ಯಕ್ರಮ ಈ ತರದೊಂದು ಪ್ರೋತ್ಸಾಹ ಅಥವಾ ಉತ್ಸಾಹ ಸಿಗುವಂತದ್ದು ಅಥವಾ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸುವವರ ಸಂಖ್ಯೆ ಬಹಳ ಕಡಿಮೆ. ಅದೇ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಉದಾಹರಣೆಯನ್ನ ತಗೊಂಡ್ರೆ ಕೆಲವೊಂದಿಷ್ಟು ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಸಿನಿಮಾ ಇಂತಹದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಕಾರ್ಯಕ್ರಮಗಳಾಗಿದ್ರೆ ಅಲ್ಲಿಗೆ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಪ್ರೋತ್ಸಾಹಗಳು ಸಿಗುತ್ತೆ. ಆ ಕಾರ್ಯಕ್ರಮ ತುಂಬಾ ದೊಡ್ಡದಾಗಿ ನಡೆಯುತ್ತೆ. ಇಂತ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರುವಂತ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ಪ್ರೋತ್ಸಾಹ ಸಿಗುವಂತ ಸಂಖ್ಯೆನೇ ಕಡಿಮೆ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ, ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತಂದಾಗ ನಮ್ ಜೊತೆ ಕೈ ಜೋಡಿಸೋ ಸಂಖ್ಯೆ ಅಪಾರವಾಗಿದೆ. ವಿವಿಧ ಸಂಘಟನೆಗಳು, ಗ್ರಾಮಸ್ಥರು, ಕುಷ್ಟಗಿಯ ವಿವಿಧ ಉದ್ಯಮಿಗಳು, ಸಾಕಷ್ಟು ಜನ, ಜೊತೆಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸಿ ಇಷ್ಟು ದೊಡ್ಡ ಕೆರೆ ಇದೆ, ಇದಕ್ಕೊಂದು ಒಳ್ಳೆಯ ರೂಪವನ್ನು ಕೊಟ್ರೆ ಇಲ್ಲಿ ಹೆಚ್ಚು ಹೆಚ್ಚು ನೀರಿನ ಸಂಗ್ರಹ ಆದ್ರೆ ಎಲ್ಲಾ ಕಡೆಗೂ ಕೂಡ ನೀರಿನ ಸೌಲಭ್ಯತೆ ಜಾಸ್ತಿ ಆಗುತ್ತೆ
ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ, ಅದರಲ್ಲೂ ನಮ್ಮ ವಿಶ್ವ ಜಲ ದಿನಾಚರಣೆಗೆ ಸಂಬಂಧಪಟ್ಟಂತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಈ ದಿನ ತಮ್ಮೊಂದಿಗೆ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಇಲ್ಲಿ ಹೆಚ್ಚಾಗಿ ಈ ಕೆರೆಯ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಬಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಬೆಂಚ್ಮಟ್ಟಿ ಇರ್ಬೋದು, ಮದಲ್ಗಟ್ಟಿ ಇರ್ಬೋದು, ನಿಡಶೇಷಿ ಇರ್ಬೋದು. ಸೊ ಆಗ ಇತರೆ ಗ್ರಾಮಸ್ಥರು ಬಂದಿದ್ರಿ. ಈ ಕೆರೆಯ ಕಾರ್ಯಕ್ರಮವನ್ನ ಈ ಕೆರೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ಕೊಳ್ಲಿಕ್ಕೆ, ಆಯೋಜನೆ ಮಾಡ್ಲಿಕ್ಕೆ ಈ ಗ್ರಾಮದ ಜನರು ಯಾರು ಮುಂದೆ ಬಂದಿರ್ಲಿಲ್ಲ. ಅಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ನಮಗ್ ಬೇಕು, ಈ ಕೆರೆಯ ಸಂರಕ್ಷಣೆ ಆಗ್ಬೇಕು, ಈ ಕೆರೆಯ ಸೌಂದರ್ಯೀಕರಣ ಆಗ್ಬೇಕು, ಈ ಕೆರೆಯಲ್ಲಿ ಹೆಚ್ಚು ನೀರು ನಿಲ್ಲುವಂತೆ ಆಗ್ಬೇಕು ಅಂತೇಳಿ ಹೆಚ್ಚಾಗಿ ಬಯಸಿದವರು ಕಡಿಮೆ. ಯಾಕೆಂತಂದ್ರೆ ತಮಗೆ ತಮ್ಮದೇ ಆದಂತ ಕೆಲಸದ ಒತ್ತಡ ಇರುತ್ತೆ. ಆ ಕಾರಣದಿಂದಾಗಿ ತಾವೆಲ್ಲರೂ ಅದನ್ನ ಮಾಡ್ಲಿಕ್ಕಾಗಿರ್ಲಿಲ್ಲ. ಆದ್ರೆ ಈ ಒಂದು ಕೆಲಸಕ್ಕೆ ಅತಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿರುವಂತವ್ರು ಇತರ ಕಡೆಗಳಿಂದ ಬಂದಿರುವಂತವರೇ ಜಾಸ್ತಿ ಇದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಈ ವೇದಿಕೆ ಮೇಲೆ ಕೂತಿರುವಂತಹ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಮದ್ದಲಗಟ್ಟೆ ಗ್ರಾಮದವ್ರು ಯಾರು ಇಲ್ಲ, ನಿಡಶೇಷಿಯವರು ಯಾರಾದ್ರೂ ಇದಾರಾ? ನಿಡಶೇಷಿಯವರು ಇಲ್ಲ, ಬೆಂಚ್ಮಟ್ಟಿಯವರು ಇಲ್ಲ, ಅಥವಾ ಅಲ್ಲಲ್ಲಮ್ಮ ನಿಮ್ಮನ್ ಕೇಳ್ತಾರೆ, ಇಲ್ಲಿ ಕೂತಿರೋಂತವ್ರು, ಇಲ್ಲೇನು ಕೂತಿದಾರಲ್ವಾ, ಅಥವಾ ಇಲ್ಲಿ ಕೆರೆ ಸಮಿತಿಯವ್ರು ಏನಿದ್ದಾರೆ, ಇವ್ರು ಯಾರು ಕೂಡ ಈ ಗ್ರಾಮದವ್ರು ಯಾರು ಇಲ್ಲ ಅಲ್ವಾ? ಇದೀರಾ ಯಾರಾದ್ರೂ? ಈ 4 ಕೆರೆ ಸುತ್ತಮುತ್ತ ಬರುವಂತ ಗ್ರಾಮಸ್ಥರು ಯಾರಾದ್ರೂ ಇದೀರಾ? ಯಾರು ಇಲ್ಲ. ಈಗ ಈ ಕೆರೆಯ ಫಲವನ್ನ ಉಣ್ಣುವಂತಹ ವ್ಯಕ್ತಿಗಳು ಈ ವೇದಿಕೆ ಮೇಲೂ ಇಲ್ಲ. ಈ ಕೆರೆಯನ್ನ ರಕ್ಷಣೆ ಮಾಡುವಂತಹ ಸಮಿತಿನಲ್ಲಿ ಇರುವಂತವ್ರು ಕೂಡ ಇಲ್ಲಿ ನಿಲ್ಲುವಂತಹ ನೀರಿನ ಪ್ರತಿಫಲವನ್ನು ಉಣ್ಣುವಂತವ್ರು ಯಾರು ಇಲ್ಲ ಅಲ್ವಾ? ಹಂಗಿದ್ರೆ ಇದ್ರ ಪ್ರತಿಫಲವನ್ನು ಉಣ್ಣುವಂತವ್ರು ಯಾರು? ಮದ್ದಲಗಟ್ಟೆ ಗ್ರಾಮದವರು, ಬೆಂಚ್ಮಟ್ಟಿ ಗ್ರಾಮದವರು, ನಿಡಶೇಷಿಯವರು, ಕೊಡತಗೇರಿಯವರು, ಸುತ್ತಮುತ್ತ ಇರುವಂತಹ 4-5 ಗ್ರಾಮಗಳ ಜನ ನೇರವಾಗಿ ಇದ್ರ ಪ್ರತಿಫಲವನ್ನ ತಾವು ಉಣ್ತಾ ಇದ್ದೀರಿ. ಅಂದ್ರೆ ಹೆಚ್ಚಿನ ಜವಾಬ್ದಾರಿ ಯಾರಿಗಿರ್ಬೇಕಾಗಿದ್ರೆ? ಮೇಲ್ ಕೂತಿರುವಂತಹ ಅಧಿಕಾರಿಗಳ ಅಥವಾ ಕೆರೆ ಸಮಿತಿಯವರಿಗಿರ್ಬೇಕಾ, ಅಥವಾ ಈ ಗ್ರಾಮಸ್ಥರಿಗಿರ್ಬೇಕಾ? ಗ್ರಾಮಸ್ಥರಿಗಿರ್ಬೇಕಲ್ವಾ? ಆದ್ರೆ ನಿಮ್ಮಲ್ಲ ಉತ್ಸಾಹನೇ ಕಾಣ್ತಾ ಇಲ್ಲ ನಮಗೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಬಂದಿಲ್ಲಿ ಮಾಡಿದರೆ, ಆದ್ರೆ ಅದ್ರ ಉತ್ಸಾಹವನ್ನ ತೋರಿ ಮುಂದೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ನಾವು. ಆ ಒಂದು ಬದ್ಧತೆ ನಿಮಗೆ ಬೇಕಲ್ವಾ? ಸೊ ಹಿರಿಯರು ಮಾಡ್ಕೊಟ್ಟಿದ್ದಾರೆ, ಕೆರೆಯನ್ನ ನಿರ್ಮಾಣ ಮಾಡಿದ್ರು, ಕಟ್ಟೆಯನ್ನ ಕಟ್ಟಿದ್ರು, ಅದಕ್ಕೆ ಬೇಕಾಗಿರುವಂತ ಸವಲತ್ತುಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ತುಂಬಾ ಚೆನ್ನಾಗಿ ಕೆರೆಯನ್ನ ನೋಡ್ಕೊಳ್ಬೇಕು ಅನ್ನೋಂತ ಜವಾಬ್ದಾರಿ, ಆ ಬದ್ಧತೆ ನಿಮ್ಮಲ್ಲಿ ಬಂದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಪ್ರತಿ ವರ್ಷದಲ್ಲಿಯೂ ಕೂಡ ಇದೇ ತರದ ಕೆಲಸಗಳನ್ನ ಎಲ್ಲಾ ಅಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಸ್ಥಳೀಯವಾಗಿರುವಂತಹ ನೀವುಗಳು ಆ ಕಾರ್ಯವನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಈ ಕೆರೆಯನ್ನ ಉಳಿಸ್ಕೊಳ್ಳೋದ್ರ ನಿಟ್ಟಿನಲ್ಲಿ ತಾವೆಲ್ಲರೂ ಭದ್ರಾಗಿದ್ದಾಗ ಮಾತ್ರ ಈ ಕೆರೆ ಸಂಪೂರ್ಣವಾಗಿ 100 ವರ್ಷಗಳ ಕಾಲ ಇದೇ ರೀತಿ ಉಳಿಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಸೊ ಯಾವುದೇ ಅಧಿಕಾರಿಗಳು, ಇಲ್ಲಿ ಕುಳಿತಿರುವಂತ ಯಾವ ಅಧಿಕಾರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ಬೇಕು ಅನ್ನೋಂತ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ. ಅವ್ರೆಲ್ರೂ ಕೂಡ ಬಂದು, ಅಥವಾ ಈ ಒಂದು ಕೆರೆಯ ಸಮಿತಿಯವರು ಕೂಡ ಬಂದು ಇಲ್ಲಿ ಮಾಡ್ತಾ ಇರುವಂತದ್ದು ಈ ಜಾಗಕ್ಕೆ, ಈ ಸುತ್ತಮುತ್ತಲಿನ ಜನತೆಗೆ ಒಳ್ಳೇದಾಗ್ಲಿ. ಇಲ್ಲಿ ನೀರ್ ನಿಂತ್ರೆ ಬಹಳಷ್ಟು ಕಡೆಗಳಿಗೆಲ್ಲ ನೀರಿನ ಸೌಲಭ್ಯ ಜಾಸ್ತಿ ಆಗುತ್ತೆ. ಈ ತರದೊಂದ ಮನೋಭಾವನೆಯನ್ನು ಇಟ್ಕೊಂಡು, ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅವರೆಲ್ಲರೂ ಸೇರಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೇರವಾಗಿ ಪ್ರತಿಫಲವನ್ನು ಪಡೆಯುವಂತ ನಾವೇನೂ ಮಾಡ್ದೇನೆ ಬೇರೆಯವ್ರ ಕಡೆಯಿಂದನೇ ಅವ್ರು ಮಾಡ್ಲಿ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡುವಂತದ್ದು ತಪ್ಪಾಗತ್ತಲ್ವಾ? ಸೊ ಹಾಗಾಗಿ ನಾನು ಈ ಒಂದು ನಿಡಶೇಷಿ ಕೆರೆಯ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರಲ್ಲಿ ನಾನು ಮಾಡ್ಕೊಳ್ಳುವಂತ ವಿನಂತಿ ಇಷ್ಟೇನೆ, ಮುಂದಿನ ದಿನಗಳಲ್ಲಿ ಈ ಕೆರೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಈ 4-5 ಗ್ರಾಮಸ್ಥರು ಸೇರಿ ನೀವು ಮಾಡಿದಾಗ ಮಾತ್ರ ಈ ಕೆರೆ ಶಾಶ್ವತವಾಗಿ ಇದೇ ತರ ಉಳಿಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ಕೆರೆ ಕಾವಲು ಸಮಿತಿ ಅಂತೇಳಿ ಒಂದು ಸಮಿತಿಯನ್ನ ಮಾಡ್ಕೊಳ್ಳಿ. ಆ ಕೆರೆ ಕಾವಲು ಸಮಿತಿಯಿಂದ ಈ ಕೆರೆ ಯಾವುದೇ ರೀತಿಯಿಂದ ಒತ್ತುವರಿ ಆಗದೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು, ಕೆರೆಯಲ್ಲಿ ಯಾವ್ದಾದ್ರು ಕಾನೂನು ಬಾಹಿರ ಏನಾದ್ರು ಕೆಲಸಗಳಾಗ್ತಾ ಇದ್ರೆ ಅದನ್ನ ತಡೆಯುವಂಥದ್ದು, ಕೆರೆಯ ಸ್ವಚ್ಛತೆಯನ್ನ ಕಾಪಾಡುವಂಥದ್ದು. ಮೊದಲನೇದಾಗಿ ನಾವು ಮಾಡ್ಬೇಕಾಗಿರುವಂತದ್ದು ಅದೇ ಕೆಲಸವನ್ನ. ಯಾಕೆ ಅಂತಂದ್ರೆ ನಾವು ನೋಡಿದಾಗೆ ಕೆರೆ ಒಂದು ನಿರ್ಮಾಣ ಆಯ್ತು, ಆ ಕೆರೆಗೆ ನೀರ್ ಬಂದು ನಿಲ್ತು ಅಂದ್ರೆ ಅಲ್ಲಿ ಆರಂಭ ಆಗುವಂತ ಕೆಲಸ ಕಾರ್ಯಗಳೇನಪ್ಪಾ ಅಂದ್ರೆ, ಒಂದು ಬಯಲುದೆಸೆ, ಹಾಗೇನೆ ಜಾನುವಾರುಗಳನ್ನ ತೊಳೆಯುವಂಥದ್ದು ಅಥವಾ ವಾಹನಗಳನ್ನ ತೊಳೆಯುವಂಥದ್ದು. ಈ ರೀತಿ ಮಾಡಿ ಆ ಕೆರೆಯ ನೀರನ್ನ ಮಾಲಿನ್ಯ ಮಾಡುವಂತಹ ಕೆಲಸಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂತದನ್ನೆಲ್ಲ ಕಡಿವಾಣ ಹಾಕ್ಬೇಕು ಅಂದ್ರೆ ಆಯಾ ಕೆರೆಯ ಅಕ್ಕಪಕ್ಕದಲ್ಲಿ ಬರುವಂತಹ ಗ್ರಾಮಸ್ಥರೇ ಅದನ್ನ ಕಾವಲು ಸಮಿತಿ ಅಂತೇಳಿ ಮಾಡ್ಕೊಂಡು ನೀವೇ ಅದನ್ನ ರಕ್ಷಣೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅದು ಸಾಕಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಈ ಕೆರೆಯಲ್ಲಿ ಸಂಗ್ರಹವಾಗುವಂತ ನೀರೇನಿದೆ ಇದನ್ನ ಕುಡಿಯುವಂತವ್ರು ಕುಷ್ಟಗಿಯವರಾಗ್ಲಿ ಅಥವಾ ಆ ಕಡೆ ಬೇರೆ ಯಾವುದೇ ಕೂತಿರುವಂತ ಅಧಿಕಾರಿಗಳು ಯಾರು ಕೂಡ ಕುಡಿಯೋದಿಲ್ಲ. ಇಲ್ಲಿನ ನೀರನ್ನ ಕುಡಿಯುವಂತವ್ರು ಯಾರು? ಇದೇ ಸುತ್ತಮುತ್ತ ಗ್ರಾಮಸ್ಥರು. ಬೆಂಚ್ಮಟ್ಟಿ ಇರ್ಬೋದು, ಮದ್ದಲಗಟ್ಟೆ ಇರ್ಬೋದು, ನಿಡಶೇಷಿ ಇರ್ಬೋದು, ಕೊಡತಗೇರಿ ಇರ್ಬೋದು, ಇದೇ 4-5 ಗ್ರಾಮಸ್ಥರೇನೆ ಈ ನೀರನ್ನ ಹೆಚ್ಚಾಗಿ
ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಆ ಒಂದು ಸಮಿತಿಯನ್ನ ಮಾಡ್ಕೊಳ್ಳಿ. ಬೇರೆ ಬೇರೆ ಸಂಘಟನೆಗಳು ಬಹಳಷ್ಟು ಇರುತ್ತೆ, NGOಗಳು ಇರುತ್ತೆ, ಪ್ರತಿ ಗ್ರಾಮದಲ್ಲಿ ಕೂಡ ಯುವಕರ ಸಂಘ ಇರುತ್ತೆ, ಮಹಿಳೆಯರ ಸ್ತ್ರೀ ಶಕ್ತಿ ಸಂಘಗಳಿರುತ್ತೆ, ಸಾಕಷ್ಟು ಸಂಘ ಸಂಸ್ಥೆಗಳು ಇದ್ದೇ ಇರುತ್ತೆ. ಅದ್ರ ಜೊತೆ ನಾವು ನೇರವಾಗಿ ನಾವು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ನೀರಿಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನು ಉಳಿದಂತದ್ದು ಅಂತಂದ್ರೆ ಈಗ ಕೆರೆಯ ಸೌಂದರ್ಯೀಕರಣ ಮಾಡಬೇಕು ಅನ್ನುವಂತ ಯೋಜನೆ ಜಾರಿಗೆ ಪ್ರಯತ್ನವನ್ನ ನಡೀತಾ ಇದೆ. ಸೊ ಅದು ಕಾರ್ಯರೂಪಕ್ಕೆ ಬಂದಂತ ಸಮಯದಲ್ಲಿ ಅದ್ರ ಜೊತೆನಲ್ಲಿ ಈ ವರ್ಷದ ನಮ್ಮ ವಿಶ್ವ ಪರಿಸರ ದಿನಾಚರಣೆಯ ಸಲುವಾಗಿ ನಮ್ಮ ಅರಣ್ಯ ಇಲಾಖೆಯವರು ಇಲ್ಲಿ ಒಂದಿಷ್ಟು ಗಿಡಗಳನ್ನ ನೆಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ನೆಟ್ಟಿರುವಂತಹ ಗಿಡಗಳನ್ನ ರಕ್ಷಣೆ ಮಾಡುವಂತದ್ದು ಕೂಡ ನಿಮ್ಮ ಜವಾಬ್ದಾರಿ ಇರುತ್ತೆ. ಯಾಕೆಂದ್ರೆ ಇಲ್ಲಿ ನೆಟ್ಟಿರುವಂತ ಗಿಡವನ್ನ ಬೇರೆ ಎಲ್ಲಿಂದನೋ ಬಂದವರು ಕಾಯ್ಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಕುರಿಗಾಯಿಗಳು ಏನ್ ಮಾಡ್ತಾರೆ, ಆ ಮರಗಳಲ್ಲಿ ಇರುವಂತಹ ರೆಂಬೆಗಳನ್ನ ಕಟ್ ಮಾಡ್ಕೊಂಡು ಅವ್ರ ಕುರಿಗಳಿಗೆ ಆಹಾರವನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಅಂತದನ್ನು ಕೂಡ ಇಲ್ಲಿ ನೆಟ್ಟಿರುವಂತಹ ಗಿಡಗಳನ್ನ ಪೋಷಿಸಿ ಬೆಳೆಸುವಂತಹ ಕೆಲಸನೂ ಕೂಡ ತಮ್ಮ ಕಡೆಯಿಂದ ಆಗ್ಬೇಕು. ನೀರು ನಾವೆಲ್ಲೋ ಈಗ ಸದ್ಯಕ್ಕೆ ಬೇರೆ ಕಡೆಯಿಂದ ಬರ್ತಾ ಇರುವಂತ ನೀರು ಇಲ್ಲಿ ಬರ್ತಾ ಇದೆ. ಆದ್ರೆ ಅದ್ ಮುಂದಿನ ದಿನಗಳಲ್ಲಿ ಇಲ್ಲಿ ಬೆಳೆಯುವಂತ ಗಿಡಗಳಿಂದ ಇಲ್ಲಿ ಮಳೆ ಪ್ರಮಾಣ ಹೆಚ್ಚಾದ್ರೆ ಖಂಡಿತವಾಗ್ಲೂ ಬೇರೆ ಕಡೆಯಿಂದ ನೀರನ್ನ ತರುವಂತ ಅವಶ್ಯಕತೆನೆ ಬರೋದಿಲ್ಲ. ಇಲ್ಲಿ ಬರುವಂತ ಮಳೆಯಿಂದನೇ ಈ ಕೆರೆ ತುಂಬಲಿಕ್ಕೆ ಹೆಚ್ಚಿನ ಅವಕಾಶ ಇರುವಂತದ್ದು. ಹಾಗಾಗಿ ಇಲ್ಲಿ ಆ ನೆಡುವಂತ ಗಿಡಗಳನ್ನ ಕೂಡ ಸಂರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿ ತಮ್ಮೆಲ್ಲರ ಮೇಲ್ಗಡೆ ಇರುತ್ತೆ. ಆ ಕೆರೆ ಕಾವಲು ಸಮಿತಿಗಳೇನಿರುತ್ತೆ ಅವರು ಈ ಜವಾಬ್ದಾರಿಯನ್ನು ತಗೊಂಡು ನೆಟ್ಟಂತ ಗಿಡಗಳನ್ನ ಚೆನ್ನಾಗಿ ಪೋಷಣೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಅಂದಾಜು ಒಂದು 4-5 ವರ್ಷದಲ್ಲಿ ಇದು ಈ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಒಂದೇನಲ್ಲ, ಕೊಪ್ಪಳ, ರಾಯಚೂರು, ಈ ಕಡೆ ಯಾದಗಿರಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅತಿ ಸೌಂದರ್ಯೀಕರಣಗೊಂಡಂತಹ ಒಂದು ಕೆರೆ ಆಗ್ಲಿಕ್ಕೆ ಇದು ಅವಕಾಶ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಇಷ್ಟು ವಿಸ್ತೀರ್ಣ ಉಳ್ಳಂತಹ ಕೆರೆ ನಾನ್ ನೋಡಿದಾಗ ಹತ್ರದಲ್ಲಿಯೂ ಕೂಡ ಇಲ್ಲ. ಹಾಗಿದ್ದಾಗ ಇಲ್ಲಿಗೆ ಅವಕಾಶಗಳು ಜಾಸ್ತಿ ಇದೆ. ಅಧಿಕಾರಿಗಳಲ್ಲಿ ಇಚ್ಛೆ ಇದೆ ಈ ಕೆರೆನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಬೇಕು ಅಂತೇಳಿ. ಇಂಥ ಅಧಿಕಾರಿಗಳು ಸಿಗೋದು ಕಡಿಮೆ. ಯಾಕೆಂದ್ರೆ ಅವ್ರವ್ರ ಕೆಲ್ಸಗಳನ್ನ ಏನಿದೆ ಅವ್ರವ್ರು ಮಾಡ್ಕೊಂಡು ಹೋಗುವಂತವ್ರೆ ಜಾಸ್ತಿ. ಈ ತರ ತಮ್ಮ ಬಗ್ಗೆ ಕಾಳಜಿ ಉಳ್ಳಂತಹ ಅಧಿಕಾರಿಗಳು ಬರೋದು ಕಡಿಮೆ. ಈಗ ಬಂದಿದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹಕಾರಿಯಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ಕೆರೆ ನಮ್ಮ ಸುತ್ತಮುತ್ತಲ ಈ ಉತ್ತರ ಕರ್ನಾಟಕದ ಭಾಗದಲ್ಲಿಯೇ ಒಳ್ಳೆ ಕೆರೆಯಾಗಿ ಸೌಂದರ್ಯ ಉಳ್ಳಂತ ಕೆರೆ ಆಗ್ಲಿಕ್ಕೆ ಅವಕಾಶ ಹೆಚ್ಚಾಗಿದೆ. ಜೊತೆಗೆ ಕೆರೆ ಪಕ್ಕದಲ್ಲಿಯೇ ಒಂದು ಪಾರ್ಕ್ ಕೂಡ ಇದೆ. ದೊಡ್ಡ ನಮ್ಮ ಕುಷ್ಟಗಿಯಲ್ಲಿಯೇ ಎಲ್ಲಿಯೂ ಕೂಡ ಇಂಥ ದೊಡ್ಡ ಪಾರ್ಕ್ ಇಲ್ಲ, ಅಂತ ಪಾರ್ಕ್ ಇಲ್ಲಿದೆ. ಆ ಪಾರ್ಕ್ ನಲ್ಲಿ ಮಾಡುವಂತ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಅದು ಹಾಳಾಗದೇ ಇರೋ ರೀತಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ತಮ್ಮಲ್ಲಿ ಇರುತ್ತೆ. ಕೆಲವೊಬ್ಬ ಕಿಡಿಗೇಡಿಗಳು ಇರ್ತಾರೆ, ಆ ಪಾರ್ಕ್ ಅಲ್ಲಿ ಹಾಕಿರುವಂತಹ ಮರ ಮುಟ್ಟುಗಳನ್ನ ಒಡೆದಾಕುವಂಥದ್ದು, ಆ ಸಿಮೆಂಟ್ ಕಂಬ ಸೆಟ್ಟಿಂಗ್ ಹಾಕಿರುವಂತಹ ಚೇರ್ಗಳನ್ನ ಒಡೆದಾಕುವಂಥದ್ದು, ಇಂತಹ ದುಷ್ಕೃತ್ಯಗಳನ್ನ ಮಾಡುವಂತವ್ರು ಇರ್ತಾರೆ. ಅಂತವ್ರಿಗೆಲ್ಲ ಬೈದು ಬುದ್ಧಿ ಹೇಳಿ ಆ ಒಂದು ಪಾರ್ಕ್ ಅನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ತಮ್ಮೆಲ್ಲರ ಮೇಲ್ಗಡೆ ಇದೆ. ಈ ಒಂದು ಕಾರ್ಯದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯವರು ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಅವರ ಸಹಕಾರವನ್ನು ಬಳಸ್ಕೊಂಡು ಈ ಕೆರೆಯನ್ನ ಪ್ಲಸ್ ಆ ಪಾರ್ಕ್ ಅನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ವಿಹಾರ ಕೇಂದ್ರವಾಗಿ ಮಾರ್ಪಾಡಾಗ್ಲಿ. ಯಾಕೆ ಆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಸ್ಥಳ ವಿಹಾರ ಕೇಂದ್ರವಾಗಿ ಆಯ್ತು ಅಂತಂದ್ರೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಜನ ಇಲ್ಲಿಗೆ ಬರ್ಲಿಕ್ಕೆ ಆರಂಭ ಮಾಡಿದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಸುತ್ತಮುತ್ತ ಇರುವಂತಹ ಯುವಕರಿಗೆ ಉದ್ಯೋಗಗಳು ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಜನ ಹೆಚ್ಚಾದಷ್ಟು ಅಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ವ್ಯವಸ್ಥೆಗಳು ಬೇಕಾಗುತ್ತೆ. ಸೊ ಅವನ್ನೆಲ್ಲ ಮಾಡ್ಲಿಕ್ಕೆ ಹೋದಾಗ ಆಟೋಮೆಟಿಕಲಿ ಇಲ್ಲಿನ ಆರ್ಥಿಕ ವ್ಯವಸ್ಥೆ ವೃದ್ಧಿ ಆಗುತ್ತೆ, ಹಣದ ಅರಿವು ಜಾಸ್ತಿ ಆಗುತ್ತೆ. ಇದರಿಂದ ಈ ಗ್ರಾಮದ ಜನರಿಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಸೊ ನೀವು ಬೆಳೆಯುವಂತಹ ಎಲ್ಲ ಹಣ್ಣುಗಳನ್ನೆಲ್ಲ ಇಲ್ಲೇ ಮಾರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಈ ತರದೆಲ್ಲ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಅದರ ಲಾಭವನ್ನ ನೇರವಾಗಿ ಪಡೆಯುವಂತವ್ರು ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು. ಬೋಟಿಂಗ್ ವ್ಯವಸ್ಥೆ ಬಂತು ಅಂದ್ರೆ ಸಾಕಷ್ಟು ಜಿಲ್ಲಾ ಕೇಂದ್ರಗಳಿಂದ ಕೂಡ ಜನಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹೆಚ್ಚು ಜನಗಳ ಅರಿವು ಇಲ್ಲಿ ಆರಂಭವಾಗುತ್ತೆ. ಅದ್ರ ಫಲವನ್ನ ಉಣ್ಣುವಂತವ್ರು ನೀವು. ಹಾಗಾಗಿ ಇಂದಿನಿಂದಲೂ ನೀವೆಲ್ಲರೂ ಒಂದು ಪ್ರಮಾಣವನ್ನ ಮಾಡ್ಕೊಳ್ಳಿ, ಈ ಕೆರೆಯನ್ನ ತುಂಬಾ ಚೆನ್ನಾಗಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ. ಜೊತೆಗೆ ಆ ಪಾರ್ಕ್ ಅನ್ನು ಕೂಡ ತುಂಬಾ ಚೆನ್ನಾಗಿ ನಾವು ಕಾಪಾಡ್ಕೊಳ್ತೀವಿ ಅಂತ ಒಂದು ಪ್ರತಿಜ್ಞೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಜ್ಞೆಯಿಂದಾಗಿ ಈ ನಿಮ್ಮ ಜನರ ಕೆರೆ ಸುತ್ತಮುತ್ತ ಇರುವಂತಹ ಜನರೇನಿದ್ರೆ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕವಾಗಿಯೂ ಕೂಡ ಲಾಭ ಆಗುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿರುವಂತದ್ದು, ಒಳ್ಳೆಯ ಗಾಳಿ ಸಿಗುವಂತಹ ಅವಕಾಶ ಆಗುತ್ತೆ. ಜೊತೆಗೆ ಒಳ್ಳೆಯ ನೀರನ್ನ ತಾವೆಲ್ಲರೂ ಕುಡಿಲಿಕ್ಕೆ ಅವಕಾಶವಾಗುವಂತದ್ದು. ಸೊ ಇದನ್ನೆಲ್ಲ ತಾವು ಸದ್ಬಳಕೆಯನ್ನ ಮಾಡ್ಕೊಂಡಾಗ ಮಾತ್ರ, ಈ ತರದನ್ನ ನೀವು ಶಾಶ್ವತ ಉಳಿಸ್ಕೊಂಡಾಗ ಮಾತ್ರ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವೇನಾದ್ರು ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಅನ್ಕೊಳ್ತಾ ಇರ್ತೀವಿ ನಾವು ನಮ್ಮ ಭವಿಷ್ಯ, ನಮ್ಮ ಮುಂದಿನ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಭವಿಷ್ಯಕ್ಕೆ ನಾವು ಏನಾದ್ರು ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಹೂಡಿಕೆ ಮಾಡಿ ಇಡೋಣ ಅಂತೇಳಿ. ಆದ್ರೆ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ನಾವು ಎಷ್ಟೇ ಹಣವನ್ನ ಕೂಡಿಟ್ರು ಕೂಡ ಆರೋಗ್ಯನ ವಾಪಸ್ ತರಲಿಕ್ಕೆ ಸಾಧ್ಯತೆ ಇಲ್ಲ. ನಾವ್ ಎಷ್ಟೇ ಹಣವನ್ನ ಕೂಡಿಟ್ರು ಕೂಡ ಬರುವಂತ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಿದ್ರೆ ಏನ್ ಮಾಡಿದ್ರೆ ಮಾತ್ರ ಅಂತದನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ, ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ, ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಂಡಾಗ, ಅದಕ್ಕೆ ಒಂದು ಒಳ್ಳೆಯ ಗಾಳಿ ಸಿಗುವಂತ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಾಗ, ಒಳ್ಳೆಯ ಕುಡಿಯೋ ನೀರನ್ನ ನಾವು
ಶೇಖರಣೆ ಮಾಡ್ಕೊಂಡಾಗ ಮಾತ್ರ ಆ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಒಂದು ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಗಮನ ವಹಿಸಿ ಈ ಒಂದು ಕೆರೆಯನ್ನ ಮತ್ತೆ ಪಾರ್ಕ್ ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನೋಡ್ಕೊಳ್ತೀರ ಅನ್ನೋ ಒಂದು ಭರವಸೆಯೊಂದಿಗೆ ಈ ಎಲ್ಲಾ ಈ ಕೆರೆ ಸಮಿತಿಯವರಿಗೆ ಹಾಗೂ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲಾ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿನ ಕಾರ್ಯಕ್ರಮವನ್ನು ನಾವು ಮಾಡುವ ಸಮಯಕ್ಕೆ ಹೆಚ್ಚಾಗಿ ಗಿಡ ಮರಗಳು ಬೆಳೆದಿರ್ಲಿ, ಕೆರೆ ತುಂಬಿರ್ಲಿ, ನೀರಿನ ಸಮೃದ್ಧತೆ ಜಾಸ್ತಿ ಆಗಿರ್ಲಿ, ಪಾರ್ಕು ಕೂಡ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿರ್ಲಿ, ಅದಕ್ಕೆಲ್ಲರೂ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ಮೊಂದಿಗೆ ಈ ಕಾರ್ಯದಲ್ಲಿ ಕೈ ಜೋಡಿಸುವಂತ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳು. ಸನ್ಮಾನ್ಯ ಮಂಜುನಾಥ್ ಅವರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸಾಹೇಬರು ಎಲ್ಲ ಜಲ ಆರೋಗ್ಯ ಕಾಳಜಿ ಪರಿಸರ ಅದ್ಭುತವಾಗಿ ತಮ್ಮ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್, ನಿಮ್ಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಇನ್ನೋರ್ವ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಗೌರವಾನ್ವಿತ ಮಹಂತೇಶ್ ಚೌಳಿಗೆ ಸರ್ ಅವರು ನಾಲ್ಕು ಮಾತುಗಳನ್ನು ಆಡ್ಬೇಕು ಅಂತ ಹೇಳಿ ನಾನು ಚೌಳಿಗೆ ಸರ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಸೇರಿರುವುದು ವಿಶ್ವ ಜಲ ದಿನಾಚರಣೆಯನ್ನ ಆಚರಣೆ ಮಾಡೋ ಸಲುವಾಗಿ ಇಲ್ಲಿ ಈ ಸಭೆಯನ್ನು ಎಲ್ಲರೂ ಸೇರಿದ್ದೀವಿ. ಈ ಸಭೆಯಲ್ಲಿ ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತ ನಮ್ಮ ಸೀನಿಯರ್ ಸಾಹೇಬ್ ಆದಂತ ಆರ್ ಮೋಹನ ಸಾಹೇಬ್ರಿಗೆ, ಮತ್ತೆ ಅದೇ ರೀತಿ ನಮ್ಮ ಪ್ರಿನ್ಸಿಪಲ್ ಸಾಹೇಬ್ ಆದಂತ ಮಂಜುನಾಥ್ ಸಾಹೇಬ್ರಿಗೆ, ಕಮಲ್ ಸಾಹೇಬ್ರಿಗೆ, ಅದೇ ರೀತಿ ಸಿಪಿಐ ಸಾಹೇಬ್ರು, ಕುಷ್ಟಗಿ ಸಾಹೇಬ್ರು, ಮತ್ತೆ ಪಿ ಸಾಹೇಬ್ರು, ಅದೇ ರೀತಿ ವಿವಿಧ ಇಲಾಖೆಯಿಂದ ಎಲ್ಲಾ ಅಧಿಕಾರಿಗಳು ಸೇರಿದ್ರಿ. ಎಲ್ಲರಿಗೂ ಕೂಡ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಮೊದಲನೇದಾಗಿ ನಮಸ್ಕಾರಗಳು. ನಾವು ಈಗಾಗಲೇ ತಿಳಿದುಕೊಂಡ್ರೆ ನಾವು ಬದುಕಲಿಕ್ಕೆ ಮೊದಲು ಏನ್ ಬೇಕಪ್ಪ ಅಂತಂದ್ರೆ, ನಾವು ಮೊದಲಿನಿಂದಲೂ ಪ್ರಾಥಮಿಕ ಶಿಕ್ಷಣದಿಂದ ಇಲ್ಲಿಯವರೆಗೂ ಕೂಡ ನಾವು ಏನ್ ಕಲ್ಕೊಂಡು ಬಂದಂತಂದ್ರೆ ಗಾಳಿ, ನೀರು, ಬೆಳಕು, ಆಹಾರ ಇದು ಬೇಕು ಮೊದಲು ಮುಖ್ಯವಾಗಿ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ, ಉಳ್ಕೊಂಡು ಬಂದಿದ್ದೀವಿ. ಆದ್ರೆ ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ, ನೀರು ಇಷ್ಟು ಪ್ರಮುಖ ಅಂತ ನಮ್ಮ ಜೀವನಕ್ಕೆ ಅವಶ್ಯಕತೆ ಅಂತ ಗೊತ್ತಿದ್ರು ಕೂಡ ನೀರಿನಿಂದ ಸಾಕಷ್ಟು ಇಂದು ವಿವಿಧ ವಿಧಾನಗಳಲ್ಲಿ ಬಹಳಷ್ಟು ಪದಗಳನ್ನು ಮಾಡ್ತಾ ಇರ್ತೀವಿ. ನಾವು ಭೂಗೋಳಶಾಸ್ತ್ರದಲ್ಲಿ ನೀರಿನ ಬಗ್ಗೆ ಅಧ್ಯಯನ ಮಾಡಿದಾಗ ನಮಗ್ ಕಂಡು ಬರ್ತದೆ, ಈ ಭೂಮಿ ಮೇಲೆ 71% ನೀರಿದೆ ಅಂತ ಹೇಳ್ತಾರೆ. ಅಂದ್ರೆ ಉಳಿದಂತ 30% ಮಾತ್ರ ಭೂಮಿ ಇದೆ, 70% ನೀರಿದೆ. ಆದ್ರೂ ಕೂಡ ಈ ಜಗತ್ತಿನಲ್ಲಿ ನೀರುಗಳನ್ನ ಎಷ್ಟು ಪದಾರ್ಥ ಇದ್ದೀವಿ ಅಂತ ನೀವೇ ನೋಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರದೇಶದಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ, ಗಡವಾಟ, ಜಗಳ, ಅದರಷ್ಟೇ ಅಂತ ಸಮಯ ಸಾಕಷ್ಟು ಕೂಡ ಅಂತ ಕೇಸನ್ನು ಕೂಡ ನೋಡ್ತೀವಿ. ಎಲ್ಲ ನೀರಿಗಾಗಿ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಇಂಥ ಪರಿಣಾಮಗಳು ಇಂಥ ಕೃತ್ಯ ಆಗ್ತಾ ಇದೆ ಅಂತಂದ್ರೆ ಈ ನೀರಿನ ಬಗ್ಗೆ ನಮಗೆ ಸರಿಯಾಗಿ ಭಾವನೆ ಇಲ್ಲ. ಈಗ ಹೇಳಿದಂಗೆ 70% ನೀರಿದೆ, 100% ಭೂಮಿ ಇದೆ. ಈ 70% ಮೇಲೆ ಮತ್ತೆ ನಾವು ಡಿವೈಡ್ ಮಾಡಿದ್ರೆ 97% ನಮ್ಮ ನೀರು ಕುಡಿಲಿಕ್ಕೆ ಬರೋದಿಲ್ಲ. ಅಂದ್ರೆ ನೇರವಾಗಿ ನಮಗೆ ಬೆಳಗ್ಗೆ ಯೋಗ್ಯ ಇರೋದಿಲ್ಲ. ಆ 97% ಎಲ್ಲಿ ಇರ್ತದೆ ಅಂತಂದ್ರೆ ಸಮುದ್ರದ ನೀರು ಇರ್ತದೆ, ಅದು ನಾವು ಯೂಸ್ ಮಾಡಕ್ಕಾಗಲ್ಲ. ಇನ್ನು ಉಳಿದಿರ್ತಕ್ಕದ್ದು ಮನ್ಸು ಬಗ್ಗೆ ಆಗಿರ್ತದೆ, ಬರಪ ಇರ್ತದೆ, ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಇನ್ನು ಕೆಲವಷ್ಟು ನೀರು ಕಾಡಗಳಲ್ಲಿ ಹೊರಗೆ ಹೋಗ್ತಿರ್ತದೆ, ಕಾಡಗಳಲ್ಲಿ ಶೇಖರಣೆ ಆಗಿರ್ತದೆ, ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಇನ್ನು ಕೆಲವೊಂದಿಷ್ಟು ನೀರು ತೆಗೆದು ಬೇಸಿಗೆ ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಇಂತ 97% ನೀರು ಕೂಡ ಅಲ್ಲೇ ವೇಸ್ಟ್ ಆಗ್ತದೆ. ಇನ್ನು 3%, ಆ 3% ಅಲ್ಲಿ ಕೂಡ ಸೂಕ್ಷ್ಮವಾಗಿ ನಾವು ಅಧ್ಯಯನ ಮಾಡಿದಾಗ ನಮ್ ನೇರವಾಗಿ ನಾವು ಕುಡಿತೀವಿ ಅಂತಂದ್ರೆ 7,000 0.33 0.3% ಅಷ್ಟೇ ಬರ್ತದೆ ನೀರು. ಅಲ್ಲಿಯೇ ಟೈಮ್ ಇರ್ತದೆ. ಅಂದ್ರೆ 70% ನೀರು ಇದ್ದಾಗ ಕೂಡ ಕೇವಲ 30% ಕೂಡ ನೀರಿಗಾಗಿ ನಾವು ಇಷ್ಟನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಅದ್ ನಾವ್ ಏನ್ ಮಾಡ್ಬೇಕಂತಂದ್ರೆ ಈ ರೀತಿ ಏನ್ ಕೆರೆ ಆಗಲ್ಲ, ಈ ಕೆರೆಗಳಲ್ಲಿ ನೀರು ಏನ್ ಬರ್ತದ ಈ ನೀರನ್ನ ಸಂಗ್ರಹಣೆ ಮಾಡುವಂತ ಎಲ್ಲ ಕೆಲಸ ಮಾಡ್ಬೇಕು. ನಾವು ಪ್ರತಿಯೊಂದು ಕೆಲಸದಲ್ಲಿ ಕೂಡ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಡ್ಯಾಮ್ ಆಗ್ಬೇಕು, ಆಲ್ಮಟ್ಟಿ ಡ್ಯಾಮ್ ಆಗ್ಬೇಕು, ಅಂತಲ್ಲೇ ಮಾತ್ರ ನೀರು ಸಂಗ್ರಹಣೆ ಆಗ್ಬೇಕು ಅಂತ ನಾವು ಈ ರೀತಿ ವಿಚಾರ ಮಾಡ್ಬೇಕು ಆಗಲ್ಲ. ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಮನೆಯೊಂದು ಹಿಡ್ಕೊಂಡು ನೀರನ್ನು ಉಪಯೋಗಿಸಬೇಕು. ಇಂಥ ಕೆರೆಗಳಲ್ಲಿ ನೀರು ಹಾಳಾಗಿ ಹೋಗದಂತೆ ಪೋಲಾಗಿ ಹೋದಂತೆ ತಡೆ ಹಿಡಬೇಕು, ಅಲ್ಲಲ್ಲೇ ಓಟೆಗಳನ್ನ ಕಟ್ಟಬೇಕು. ಈ ತಾಲೂಕು ಪಂಚಾಯತ್ ಇಲಾಖೆಯಲ್ಲಿ ಅನ್ಸುತ್ತೆ ಒಂದು ಜಲಾನಯನ ಯೋಜನೆ ಅಂತಾನೂ ಬರ್ತವೆ, ನಮ್ ಕಡೆ ಮಾಡ್ತಾವ್ರಿ. ಎಸ್ಪೆಷಲಿ ಈ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಅವ್ರೇನ್ ಮಾಡ್ತಾರೆ, ಅವ್ರ ಏನ್ ಸಲಹೆ ಕೊಡ್ತಾ ಇದ್ರೆ ಅಂದ್ರೆ ಯಾರ್ಯಾರ ಜಮೀನುಗಳು ಆ ಜಮೀನಲ್ಲಿ ಕಡ್ಡಾಯವಾಗಿ ಏನ್ ವಾರ್ಡ್ ಅಂತ ಇರ್ತದಲ್ಲ, ಆ ವಾರ್ಡ್ಗಳಲ್ಲಿ ಉದ್ದ ಆಗಲ್ಲ ಇಷ್ಟು ಅಂತ ಹೇಳಿ ಇಷ್ಟು ಕಡ್ಡಾಯವಾಗಿ ತೆಗೆದು ಸೆಟ್ ಹೋದ್ರು ಅದು ಕಂಪಲ್ಸರಿ ಅಂತ ಇರ್ತದೆ. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಈ ರೀತಿ ತೆಗ್ದು ಉದ್ದೇಶ ಅಂತಂದ್ರೆ ಅಲ್ಲಿ ನೀರು ಬಂದ್ ಹೋಗ್ತದ, ನೀರು ಹೊರ ಹೋಗಲ್ಲ.
ಆ ಜಮೀನಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಅಲ್ಲಿ ಫಲವತ್ತಾದ ಮಣ್ಣು ಇರ್ತದೆ, ಅಲ್ಲಿ ನೀರು ಜಾಸ್ತಿ ಇರ್ತದೆ ಅಂತ ಅವ್ರು ಆ ರೀತಿ ಕಾನ್ಸೆಪ್ಟ್ ಜಲಾನಯನದವ್ರು ತಂದವರು. ಆ ರೀತಿ ನಾವು ಕೂಡ ನಮ್ಮ ಜಮೀನುಗಳಲ್ಲಿ ಗದ್ದೆಗಳಲ್ಲಿ ಅಥವಾ ಜಮೀನಿನ ಯಾವುದೋ ಒಂದು ಮೂಲೆಯಲ್ಲಿ ತಗ್ಗು ತರ ತೆಗೆದ್ರೆ ಅಲ್ಲಿ ನೀರು ಸಂಗ್ರಹಣೆ ಆಗ್ತದೆ. ನೀರು ಮುಂದೆ ಬೇರೆ ಬೇರೆ ಜಮೀನಿಗೆ ಹೋಗಲ್ಲ, ಮತ್ತೆ ಆ ಜಮೀನು ಫಲವತ್ತತೆಯಿಂದ ಬೀಳ್ತದೆ. ಅದೇ ನಾವು ಬೇಸಿಗೆ ಕಾಲದಲ್ಲಿ ಹೋದಾಗ ಅದು ನೀರು ಕುಡ್ಲಿಕ್ಕೆ ಹೋಗಿರ್ತದೆ. ನಾವು ನೋಡಿರ್ತೀವಿ ಸಾಕಷ್ಟು. ನಾವು ಮೊದಲ ಅವಾಗ ಆಡ ಮೇಯ್ಸಾಕತಿ ಎಮ್ಮೆ ಮೇಯ್ಸಾಕತಿ ಜನಗಳು ತೆಗೆದುಕೊಂಡು ಹೋಗುವಾಗ ಅಲ್ಲಿ ಸಾಮಾನ್ಯ ನೀರು ಒಂದ್ ಕಡೆ ಹೋದ್ರು ಕೂಡ ಸಾಲ್ತಾ ಇರಲಿಲ್ಲ. ನಾವು ಎಷ್ಟೋ ಸಾರಿ ಅಲ್ಲಿ ಮಳೆಯಿಂದ ಶೇಖರಣೆ ಇರ್ತಕ್ಕಂಥ ನೀರನ್ನ ಕುಡಿಯೋದು ಬಿಟ್ಟಿದ್ದು ಮತ್ತೆ ನಾವು ಸಾಕಷ್ಟು ಟಿವಿಗಳಲ್ಲಿ ಗಿಡಗಳಲ್ಲಿ ಹೋಗ್ತೀವಿ. ಈಗ ಎಲ್ಲಿ ಭೂಮಿ ಒಂದ್ ಜಮೀನಲ್ಲಿ ಹೋದಾಗ ಕೆರೆ ಕಟ್ಟಿ ಸಿಗೋದು ಕಷ್ಟ, ಮತ್ತೆ ಎಲ್ಲಿ ನೀರು ಸಿಗೋಣ ಕಷ್ಟ. ಆ ರೀತಿ ಆಗಿದೆ. ನಾವು ಪ್ರತಿಯೊಂದು ಮನೆಯಿಂದ 2 ನೀರು ಬಾಟು ತಗೊಂಡು ಹೋಗಿ ಆ ಕುರಿ ಕಾಯರು ಎಮ್ಮೆ ಕಾಯರು 3 ರೂಪಾಯಿ ಊಟ ಮಾಡಿ ಆ ನೀರನ್ನು ಕುಡಿದು ಬರ್ತಾರೆ. ಮತ್ತೆ ಮೊದಲು ನಾನೇ ಸ್ವತಃ ನೋಡಬಹುದು. ನಾವು ಆಡ ತೊಳ್ಕೊಂಡು ಹೋಗುವಾಗ ಕೆಲವು ಶಲ್ಯ ನೀರು ನಿಲ್ತಾ ಇದ್ವಿ. ಅಲ್ಲಿ ಮಧ್ಯಾಹ್ನದಾಗ ಆಡ ನಿಲ್ಸ್ಕೊಂಡು ಆ ನೀರನ್ನ ಆ ದನಗಳಿಗೆ ಎಮ್ಮೆಗಳಿಗೆ ಕುಡಿಸ್ಕೊಂಡು ನಾವು ಊಟ ಮಾಡಿ ಅಲ್ಲೇ ಪಕ್ಕದಲ್ಲಿ ಹಿಂಗೆ ಜಮೀನು ತೆಗಿರ್ತಿತ್ತು. ಅಲ್ಲಿ ಇರ್ತಕ್ಕಂಥ ನೀರು ಅದು ಜಲಧಾರೆ ಮೇಲಿಂದ ಬೀಳ್ತಕ್ಕಂಥ ನೀರು, ಶುದ್ಧ ನೀರು, ಅದನ್ನೇ ಕುಡಿದ ನಾವೆಲ್ಲೇ ಬರ್ತಾ ಇದ್ವಿ. ಇವತ್ತು ಅಂತ ಕಾಣ್ತಾನೆ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ಸಾಕಷ್ಟು ಜಮೀನಲ್ಲಿ ಉತ್ಪಾದನೆ ತೆಗಿಬೇಕಂತೇಳಿ ಫ್ರೂಟ್ ಜಾಗ ಬಿಡಲ್ಲ. ನಮ್ಮ ಜಮೀನಲ್ಲಿ ನಾವೇ ಹಾಲಾಡ ಜಾಗ ಬಿಡಲ್ಲ, ಒಂದು ಗಿಡ ನೆಡ್ಲಿಕ್ಕೆ ಜಾಗ ಬಿಡಲ್ಲ, ಒಂದ್ ಸಮತಟ್ಟು ಎಲ್ಲ ಹೆಂಗ ಕ್ರಿಕೆಟ್ ಗೋಡ್ತಿಲ್ಲ ಆ ತರ ಪ್ರತಿಯೊಂದರಲ್ಲಿ ಬೆಳೆ ಬೆಳಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಸಣ್ಣ ಜಾಗ ಬಿಡಲ್ಲ, ಗಿಡ ಬೆಳಿಲಿಕ್ಕೆ, ನೀರ್ ಸಂಗ್ರಹ ಆಗಲಿಕ್ಕೆ. ಈ ರೀತಿಯಾಗಿ ಏನಾಗ್ತದೆ, ನೀರ್ ಆಟೋಮೆಟಿಕ್ ಅಲ್ಲಿ ಸಮತಟ್ಟ ಅಂತ ಪರಿಸ್ಥಿತಿ ನೀರು ನಡೆಯೋದಿಲ್ಲ. ಈಗ ಇರ್ತಕ್ಕಂಥ ನೀರು ಬೆಳಗ್ಗೆ ಹಾಕ್ತಿಲ್ಲ. ನಾವು ಮಾತಾಡ್ಸೋಣ ನೀರಿಗಾಗಿ ಜಗಳ ಮಾಡೋದು. ಇವತ್ತು ವಿಜಯವಾಡ ಮಾಡೋದು ನಾವು ಎಲ್ಲ ಬೋರ್ನಾಗ ಬರೇ ಒಂದ್ ಜಳಕ ಮಾಡಕ್ ಅಂತ ಅವಸರ ನೀರು ಜಗಳ ಆಗೈತೆ. ಅದು ಕೇಸ್ ಆಗೈತೆ, ಪದಾರ್ಥ ಆಗೈತೆ. ಜಳಕ ಮಾಡ್ಬೇಕು ಅವ ಹೇಳೋದೇನು, ಈಗ ಜನಗಳ ಕುಂತ ನೀರು ಅದಕ್ಕೆ ಇದಕ್ಕೆ ಬೇಕಾಗ್ತದೆ ಜಳಕ ಅದಕ್ಕೆ ಈ ಸಂದರ್ಭ ನೀರಿಗಾಗಿ ಎಷ್ಟು ಜಗಳ ಆಗ್ತದೆ ಅಂದ್ರೆ ನೀರು ನಾವು ಅರ್ಥ ಮಾಡ್ಕೋರಿ. ಅದಕ್ಕಾಗಿ ಎಲ್ಲರೂ ಈ ನಿರ್ಶೇಷಿ ಕೆರೆ ಬಹಳ ನಮ್ಮ ಒಳ್ಳೆ ಸಾಹೇಬ್ ಹೇಳ್ತಾದ್ರು, ನಮ್ ನಿರ್ಶೇಷಿ ಕೆರೆ ಒಂದ್ಸಲ ನಾವ್ ಈ ದಾರಿಯಿಂದ ಅಡ್ಡಾಡ್ತಿದೀವಿ. ಅವಾಗ ಇದು ಅಷ್ಟೊಂದು ಅವಶ್ಯಕಲ್ಲ, ಸಾಕಷ್ಟು ಕೆರೆಗಳು ನೋಡಿದ್ರೆ ನಮ್ಮ 3 ಕಡೆ ಇಷ್ಟು ದೊಡ್ಡದಿಲ್ಲ, ಸಣ್ಣ ಸಣ್ಣ ಕೆರೆ ಇದ್ದು ಈ ರೀತಿಯಾಗಿ ಬಂದಿಲ್ಲ. ಇಲ್ಲಿ ಬಂದ ಮೇಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕೆರೆ ಇದೆ, ನೀರು ಸಂಗ್ರಹ ಇದೆ. ಮತ್ತೆ ಇಲ್ಲಿ ಗ್ರಾಮಸ್ಥರಿಗೆ ಹೇಳ್ತಾಯಿದ್ರು, ಮೊದಲು ಎಷ್ಟು ಫೂಟ್ ತೆಗೆದ್ರೆ ನೀರ್ ಬರ್ತಾಗಿಲ್ಲ, ಈಗ ಎಷ್ಟು 6-10 ಫೂಟ್ ತೆಗೆದ್ರೆ ನೀರ್ ಬರ್ತದೆ ಅಂತೇಳಿ. ಅದು ತುಂಬಾ ಒಳ್ಳೆ ವಿಚಾರ. ನಮ್ ಕಡೆ ನಾವೇ ಸ್ವತಃ ನಮ್ಮ ಅನುಭವ 700-800 ಫೂಟ್ ತೆಗೆದು ಕೂಡ ನೀರು ಬಿದ್ದಿಲ್ಲ ಅಂತ. ಕನಿಷ್ಠ 10-15 ಬೋರ್ ಹಾಕಿದ್ವಿ. 10-15 ನೀರು ಬೋರ್ ಎಲ್ಲ ಒಂದು ಬೋರ್ ನೀರು ಅದು 1 ಇಂಚ್ 2 ಇಂಚ್ 3 ಇಂಚ್ ಇಂತ ದಶೆಯಲ್ಲಿ ಬಂದಾಗ 1 ತಾಸು ನೀರು ಬೋರ್ ತುಂಬಾ ಕಷ್ಟ. ಈ ತಿಂಗಳ ಮಾಡಿ ಯಾಕೆ ಆಗ್ತದೆ ಅಂತಂದ್ರೆ, ಈ ಕೆರೆಗಳಲ್ಲಿ ಆಗ್ತಕ್ಕಂಥ ನೀರು ಸಂಗ್ರಹಣೆ ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಅದು ಹೊರಗೆ ಬರೋಕೆ ಹೋಗ್ತದೆ, ಆ ರೀತಿ ನಿರ್ಮಾಣ ಆಗ್ತದೆ. ಹಾಗೆ ಈ ನಿರ್ಶೇಷಿ ಮತ್ತೆ ಇಲ್ಲ ಏನು ಕೋನ್ಸಿ ಮೆಟೀರಿಯಲ್ ಎಲ್ಲರೂ ಪುಣ್ಯ ಮಾಡೋದಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಕುಟುಂಬದಲ್ಲಿ ನೀರು ಸಂಗ್ರಹಣೆ ಆಗಿದೆ, ನಿಮ್ಮ ಜಮೀನುಗಳು ಸಾಕಷ್ಟು ಉತ್ಪನ್ನ ಬೆಳೀತಾವೆ. ಈ ನೀರು ಸಂಗ್ರಹ ಮಾಡ್ಕೊಡ್ರಿ, ಬೇರೆ ಕಡೆ ಎಲ್ಲೋ ರೀತಿ ಕೂಡ ನೋಡ್ಕೊಡ್ರಿ. ಇವಾಗ ಸಾಹೇಬ್ ಹೇಳಿದ್ರೆ ಇದು ಒತ್ತಡ ಅಷ್ಟೇ ಅಲ್ಲ, ಎಲ್ಲರೂ ಪ್ರಯತ್ನ ಆಗುವಂತ ಮಾತ್ರ ಸಾಹೇಬ್ ಹೇಳಂಗ ಇಲ್ಲಿ ಯಾರೊಬ್ರು ಬೇರೆ ಕೆಲಸ ಮಾಡ್ತಿರ್ತಾರೆ, 3 ವರ್ಷ ಮಾಡ್ತಿರ್ತಾರೆ. ಜಾನುವಾರು ತಗೋದು, ಏನ್ ಮನೆ ಮೀ ಬೇಕಾಗಿ ಬಂದಾಗ ಬಂದ್ ಟ್ರ್ಯಾಕ್ಟರ್ ತೆಗೆದು ಟಿಪ್ಪರ್ ತೆಗೆದು ಈ ರೀತಿ ಪ್ರೆಷರ್ ತೆಗೆದು ಅಂತ ಮಾಡಿದ್ರ ಆ ನೀರು ಕುಡ್ಲಿಕ್ಕೆ ಹೋಗಲ್ಲ. ಮತ್ ನಾವ್ ಮತ್ತೆ ಬೇರೆ ಬೆಳೆಸ್ಬೇಕಾಗ್ತದೆ. ಮತ್ತೆ ನಮ್ಮ ಏನಾದ್ರು ಕಷ್ಟ ಆಗ್ಬೇಕಾದ್ರೆ ನಾವ್ ನೀರು ಬರ್ತಾವೆ ಸುಮ್ಮನೆ ಕೆರೆಯಲ್ಲಿ ಡಿಗ್ರಿನಲ್ಲಿ ತಗೋತೀವಿ, ಸ್ನಾನ ಮಾಡ್ತೀವಿ. ಇಲ್ಲಿ ಕುರಿ ನೀರಾದ್ರೆ ಸ್ಟೇಟ್ ಸಿಂಕ್ ನಲ್ಲಿ ಮಾಡ್ತೀವಿ, ನಾವು ಹಾಳು ಮಾಡ್ತೀವಿ. ಊಟ ಮಾಡಿದ್ಮೇಲೆ ನೀರು ತರ್ತೀವಿ, ಅಲ್ಲಿ ಕುಡಿಯೋದು ಅರ್ಧ ಗ್ಲಾಸ್ ನೀರು ಒಂದ್ 60 ಲೀಟರ್ ಕೇಸ್ ತಗೊಳ್ಳೋದು, ಹಂಗೆ ಇಟ್ಟಿದ್ರು. ಇವ್ ಮತ್ತಾರು ಬಂದ್ರೆ ಎಂದ ಕುಡಿಯಂಗಿಲ್ಲ. ನಾವು ಬರೋ 20 ಬಿಡಿ ಹಾಳು ಮಾಡ್ತೀವಿ. ಆ ರೀತಿ ಅದೇ ನೋಡಿದ್ರಲ್ಲ ನೀವು, ನಾವು ಬಿಸಿಲು ನೀರು ತಂದ ಆ ರೀತಿ ನೋಡಲ್ಲ. ಬಿಸಿಲು ನೀರು ತಂದ ಕುಡಿಲಿಕ್ಕೆ ಮಾತ್ರ ಬಳಸ್ತೀವಿ, ಕೈ ತೊಗೊಳಕ್ಕೆ ಬೇರೆ ಬಳಸ್ತೀವಿ. ಈ ನೀರು ಬಂದಾಗ ನಮಗೆ ಕಷ್ಟ ಇರಲ್ಲ. ಈ ನೀರು ಇಲ್ಲಿ ಹೆಂಗ್ ಬಂತು ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತ ಕೆರೆಗಳಲ್ಲಿ ಇಟ್ಟಿರ್ತದೆ. ಕೆರೆಗಳಲ್ಲಿ ಇರ್ತಕ್ಕಂಥ ನೀರು ಶುದ್ಧವಾಗಿರ್ಬೇಕು. ಅದು ಪ್ರಸಿದ್ಧ ನೀರಾಗಿ ಫಿಲ್ಟರ್ ಆಗಿ ನಾವು ಎಲ್ಲಿವರೆಗೆ ಬಂದ್ರೆ ನಾವು ನೀರು ಕುಡಿತಿರ್ತಾರೆ. ಅದರಿಂದ ಬಹಳಷ್ಟು ವ್ಯಕ್ತಿಗಳ ಬಹಳಷ್ಟು ಇಲಾಖೆಯ ಶ್ರಮ ಇರ್ತೈತಿ, ಅವು ನಮ್ಗೆ ಗೊತ್ತಾಗಲ್ಲ. ಹಿಂಗಾಗಿ ನಾವು ಏನ್ ಮಾಡ್ತೀವಿ, ನೀರು ಬಹಳಷ್ಟು ಯೋಚನೆ ಮಾಡ್ತೀವಿ. ಪ್ರತಿಯೊಂದು ಅದು ಜನಸಂಖ್ಯೆಯಲ್ಲಿ ಅಂತ ಸಾಕಷ್ಟು ಆಗ್ತಾ ಇದೆ. ಆ ರೀತಿ ಯಾವ ರೀತಿ ಆಗಬಾರ್ದು, ನೀರನ್ನ ಮಿತವಾಗಿ ಬೆಳೆಸಬೇಕು.
ಈ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ಸಂಗ್ರಹವಾಗಿ ಇಡುವಂತ ಎಲ್ಲರೂ ಪಾಲನೆ ಮಾಡಬೇಕು, ಎಲ್ಲರೂ ಅದು ಪ್ರಯತ್ನ ಪಡಬೇಕು ಅಂತ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಸನ್ಮಾನ್ಯ ಮಹಂತೇಶ್ ಸಾಹೇಬರು, ಯುದ್ಧಗಳು ಹೆಣ್ಣು ಹುಣ್ಣು ಮಣ್ಣಿಗಾಗಿತ್ತು, ಈಗ ನೀರಿಗಾಗಿ ಯುದ್ಧ ಮಾಡುವಂತ ಕಾಲ ನಮಗೆ ಬಂದೊದಗಿದೆ. ನೀರನ್ನ ಸಂರಕ್ಷಣೆ ಮಾಡ್ಕೋಬೇಕು, ನೀರನ್ನ ಅರ್ಥಪೂರ್ಣವಾಗಿ ಬಳಸ್ಕೋಬೇಕು, ವ್ಯಯ ಮಾಡಬಾರದು ಅಂತೇಳಿ ಸಾಮಾಜಿಕ ಕಳಕಳಿಯ ಮಾತುಗಳನ್ನು ಮಾನ್ಯರು ಆಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ HR ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಹೇಬ್ರ ಅನುಮತಿಯನ್ನು ನಾನು ಪಡೆದಿದ್ದೆ. ಹೀಗಾಗಿ ಈಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ HR ನಾಯಕ್ ಸರ್ ತಮ್ಮ 2 ಮಾತುಗಳನ್ನು ವೇದಿಕೆಯಲ್ಲಿ ಆಡಬೇಕು ಅಂತ ಹೇಳಿ ನಾನು ವಕೀಲರ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ಗಂಗಾ ಮಾತೆಯನ್ನು ಮನವಿ ಸ್ಮರಿಸುತ್ತಾ ಸನ್ಮಾನ್ಯ ಗೌರವ ಪೂಜ್ಯ ಗವಿಶ್ರೀಗಳ ಪಾದಗಳಿಗೆ ಪಣವಿಟ್ಟು ಈ ಒಂದು ಸಭೆಯ ಕೇಂದ್ರದಿಂದ ಸನ್ಮಾನ್ಯ ಗೌರವಾನ್ವಿತ ಮಂಜುನಾಥ್ ಸಾಹೇಬರಿಗೆ ಹಾಗೂ ನಮ್ಮ ML ವಿಜಯ ಸಾಹೇಬ್ರೆ, ಪ್ರಥಮ ಜಿಲ್ಲೆಯಾಗಿ ಹಾಗೂ ನಮ್ಮ ಹೆಚ್ಚುವರಿ ನ್ಯಾಯಾಧೀಶರಾದ ಚೌಳಿಗೆ ಸಾಹೇಬ್ರೆ, ಅವರಿಲ್ಲದೆ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯ ಮಾನ್ಯರೇ, ಯಾವತ್ತು ಈ ಸುತ್ತಮುತ್ತಲಿನ ಸಮರ್ಥ ನಾಗರಿಕರೇ ಹಾಗೂ ತಾಯಂದರೆ, ಈ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ CPI ಸಾಹೇಬರು ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಅವರು ಯಾವ ಕಾರ್ಯಗಳನ್ನು ಕೈಗೊಂಡ್ರು, ಯಾವ ರೀತಿ ಕೆರೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಬಹಳ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬಹಳ ಖುಷಿ ಅನಿಸ್ತೀವಿ. ಆ ಟೈಮ್ ನಾವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ವಿ. ಅದೇ ರೀತಿಯಾಗಿ ನಮ್ಮ ಮಂಜುನಾಥ್ ಸಾಹೇಬ್ರ ಆಗ್ಲಿ ಮತ್ತೆ ನಮ್ಮ ಚೌರಿ ಸಾಹೇಬ್ ಆಗ್ಲಿ ಈ ನೀರಿನ ಮಹತ್ವದ ಬಗ್ಗೆ, ನೀರು ಯಾವ ರೀತಿ ಯೋಗ್ಯ ಅನ್ನೋದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಆಗ ನಾನು ಈಗ ಇಷ್ಟಾದ 2 ಮಾತು ಮಾತಾಡಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ಈ ಕೆರೆ ಇದೆಯಲ್ಲ, ಈ ಕೆರೆ ನೀರು ತುಂಬಿದರೆ ಈ ಸುತ್ತಮುತ್ತ ಹಳ್ಳಿಗೆ ಅಷ್ಟೇ ಅಲ್ಲ, ಈ ಕುಷ್ಟಗಿ ತಾಲೂಕ್ ಕುಷ್ಟಗಿಯಲ್ಲಿ 300 ಫೀಟ್ ಬೋರ್ವೆಲ್ ಹಾಕಿಸಿದ್ರು ನೀರ್ ಬೀಳ್ತಿರ್ಲಿಲ್ಲ. ಈಗ ಅದೇ ಕುಷ್ಟಗಿಯಲ್ಲಿ ಬರೀ 100 ಫೀಟ್ ನೀರು ಬರ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಕೂಡ ಸುತ್ತಮುತ್ತ ಸುಮಾರು 5 ರಿಂದ 10 ಕಿಲೋಮೀಟರ್ ದೂರವರೆಗೂ ಈ ನೀರಿನ ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ. ಜಲ ಜಾಸ್ತಿ ಹರಿತಾ ಇದೆ. ಅಂದ್ರೆ ನೀರು ಎಷ್ಟು ಮಹತ್ವವಾದ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು. ನಾವು ನೀರು ನಾವು ಬದುಕಾಗಲ್ಲ. ಇವತ್ತಿನ ಉದಾಹರಣೆ ನಾನು ಹೇಳ್ತೀನಿ, ಈ ಕೆರೆ ನೀರು ಎಷ್ಟು ಪ್ರಯತ್ನ ಇದೆ ಅಂದ್ರೆ ಇದರಲ್ಲಿ ಗಿಡ ಗಂಟೆಗಳ ಬೇರು ಗೀರು ಹರಿದು ಬಂದು ನಿಂತಲ್ಲ ನೀರು, ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಅದ ಬೇರೆ ನೀರಿಗಿಂತ ಈ ನೀರು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಇವತ್ತು ಈ ನೀರಿನ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ತಾಯಿ ಅಂದ್ರೆ ತಾವು ಬಟ್ಟೆ ತೊಳಿತೀರಿ, ನೀರನ್ನು ವೇಸ್ಟ್ ಮಾಡಬೇಡ್ರಿ. ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸಂಗ್ರಹಿಸಿ, ಅದೇ ನೀರು ನಮ್ಮ ಮುಂದಿನ ಪೀಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮಳೆ ನಾವು ಮಳೆಗೆ ಅವಲಂಬನವಾಗಿದ್ವಿ. ಮಳೆ ಬರಬಹುದು, ಬರ್ಲಿಕ್ಕಿಲ್ಲ, ಅದು ಪ್ರಕೃತಿಯ ನಿಯಮ. ಯಾವ ಒಂದ್ ವರ್ಷ ಮಳೆ ಬರಲಿಲ್ಲ ಅಂದ್ರೆ ಆ ಒಂದ್ ವರ್ಷದಷ್ಟು ನೀರು ಮತ್ತೆ ಇಡುವ ಶಕ್ತಿ ನಾವು ಮಾಡಬೇಕು. ನಾವು ಪ್ರತಿಯೊಬ್ಬರು ಅದನ್ನ ನೀರಿನ ಮಹತ್ವ ತಿಳ್ಕೊಂಡು, ನೀರಿನ ಎಷ್ಟು ಅವಶ್ಯಕತೆ ಜೀವನದಾಗ ಅನ್ನೋದು ತಿಳ್ಕೊಂಡು ಆ ಒಂದು ಅತ್ಯಮಿತವಾಗಿ ಬಳಸಬೇಕು. ಇವತ್ತಿನ ದಿನ ಈ ಅಮೆರಿಕ ಇರಾನ್ ಯುದ್ಧ ಆದ್ರೆ ಆ ಅಮೆರಿಕ ಸಣ್ಣ ಇರಾನ್ ದೇಶನ್ನ ತಡಿಬೇಕಾದ್ರೆ ಒಂದೇ ಒಂದು ಕಾರಣ, ಅಮೆರಿಕ ಹೇಳ್ತೀವಿ ನಿಮ್ಮೆಲ್ಲ ನಿಮ್ಮ ಹುಟ್ಟುವವರನ್ನ ನಾನು ನಾಶ ಮಾಡ್ತೀನಿ ಅಂತ ಹೇಳ್ತೀವಿ. ಆದ್ರ ಅದೇ ಇರಾಕ್ ಹೇಳ್ತೀವಿ ಇಲ್ಲಿ ಇದ್ದಂತ ಅರಬಿ ಕಂಟ್ರಿಗಳೆಲ್ಲ ಇದು ನೀರಿನ ಘಟನೆ ಎಷ್ಟಿದಾವ ಅಷ್ಟನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳ್ತೀವಿ. ಅವಾಗ ಎಲ್ಲಾ ಅರಬ ಕಂಟ್ರಿಗಳ ಬಂದು ಅಮೆರಿಕ ಅಧ್ಯಕ್ಷಿಗೆ ಹೇಳಿದ್ರು, ನೋಡ್ರಿ ನಾವು ಒಂದ್ ವೇಳೆ ಅವರು ನಮ್ಮ ನೀರಿನ ಘಟಕಕ್ಕೆ ಬಾಂಬ್ ಹಾಕಿದ್ರೆ ನಾವು ನೀರಿನಿಂದಲೇ ಸಾಯ್ತೀವಿ. ಆದ ಕಾರಣ ನಿಲ್ಲಿಸ್ಕೊಂಡ್ರು. ಅಂದ್ರೆ ಈ ನೀರಿನ ಬೆಲೆ ಎಷ್ಟು ಅವಶ್ಯಕವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ಈಗಾಗಲೇ ಬಹಳ ಮಾತಾಡಿದ್ದಾರೆ, ಸಮಯ ಅಭಾವ ಇರೋದ್ರಿಂದ ಈವರೆಗೂ ಮಾತಾಡ್ಕೊಟ್ಟು ನನಗೆ ವಿನಂತಿಸಿ 2 ಮಾತು ಮುಗಿಸಲು ಧನ್ಯವಾದಗಳು. HR ನಾಯಕ್ ಸರ್ ಅವರಿಗೆ ಧನ್ಯವಾದ. ತಾಯಂದ್ರು ಬಟ್ಟಿ ತೊಳಿಬೇಕಾದ ನೀರನ್ನು ಕಡಿಮೆ ಮಾಡಿದ್ರೆ ಹೀಗಾಗಿ ಬಟ್ಟೆ ನಾವು ಜಾಸ್ತಿ ವರ್ಷ ಮಾಡ್ಕೋಬಾರ್ದು ಅಂತ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ
ಏನು ಗುಜುಮಾಗಡಿ ಅವರು ಅಪರ ಸರ್ಕಾರಿ ವಕೀಲರು ಪುಸ್ತಕ ಒಂದು ಮುಟ್ಟಿಗಿದ್ದಾರೆ. ದಯಮಾಡಿ ಅದ್ರ ಬಗ್ಗೆ ನಾವು ಆಡ್ಬೇಕು ಗುಜುಮಾಗಡಿ ವಕೀಲರು ಅಂತ ಹೇಳಿ ಒಂದು ಪುಸ್ತಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ದೇವೇಂದ್ರಪ್ಪ ಇಟ್ಟಂಗಿರವರೇ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂತಹ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂತಹ ಆರ್ ಮಂಜುನಾಥ್ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಜನಸ್ನೇಹಿ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂತಹ ವಿಶ್ವನಾಥ್ ಹಿರೇಗೌಡರವರೇ, ಹಾಗೂ PSI ಆಗಿರ್ತಕ್ಕಂತಹ ಹನುಮಂತಪ್ಪ ತಾಳಾರ್ ಅವರೇ, ತಹಸೀಲ್ದಾರ್ ಅವರೇ, ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ HR ನಾಯಕರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂತಹ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂತಹ ಮಾಯಪ್ಪ ಪೂಜಾರಿ ಸಾಹೇಬ್ರೆ, ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂತಹ ಮಹಂತೇಶ್ ಚೌಗಿ ಸಾಹೇಬ್ರೆ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮೊದಲಗಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ, ತಾಯಂದಿರೇ, ಸಹೋದರಿಯರೇ, ಇವತ್ತು ವಿಶ್ವ ಜಲ ದಿನವನ್ನ ಇಡೀ ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದೀವಿ. ಅಂದ್ರ ಈ ಜೀವ ಜಲ ಅಂತ ಕರಿತೀವಿ ನೀರನ್ನು. ಅಂದ್ರ ಜಗತ್ತಿನ ಎಲ್ಲ ನಾಗರಿಕತೆಗಳನ್ನ ಮನುಷ್ಯ ನೋಡ್ತಾ ಹೋದ್ರ ಎಲ್ಲಿ ಮನುಷ್ಯ ಏನು ವಾಸಕ್ಕೆ ಚಾಲು ಮಾಡಿದ ಅಂದ್ರೆ ನದಿ ಅಥವಾ ಹಳ್ಳ ಕೊಳ್ಳಗಳ ಪಕ್ಕ ಅವನ ವಾಸ ಪ್ರಾರಂಭ ಆಯಿತು. ಬೆಂಗಳೂರಿಗೂ ಸಹಿತ ಅತ್ಯಂತ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಗಾಳಿಯನ್ನು ಹೊರತುಪಡಿಸಿದ್ರೆ ನೀರು. ಹಾಗಾಗಿ ಈ ನೀರಿನ ಮೂಲವನ್ನ ಕಂಡುಕೊಂಡು ಈ ನದಿಗಳ ಪಕ್ಕದಲ್ಲಿ, ಈ ದೊಡ್ಡ ದೊಡ್ಡ ಹಳ್ಳಗಳ ಪಕ್ಕದಲ್ಲಿ ನಾವು ಹಳ್ಳಿಗಳ ಉಗಮ ಆಗಿರ್ತಕ್ಕಂತಹದನ್ನ ನಾವು ಕಾಣ್ತೀವಿ. ಆಮೇಲೆ ಈ 18ನೇ ಶತಮಾನದಲ್ಲಿ ಸೊನ್ನಲಿಗೆ ಸಿದ್ದರಾಮರು ಏನು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿದ್ರು ಅಂತಕ್ಕಂತಹದನ್ನ ನಾವು ವಚನಗಳಿಂದ ಓದ್ತೀವಿ. ಈಗ ನಾವೇನ್ ಮಾಡ್ತೀವಿ, ಮೊಬೈಲು ಈ ಎಲ್ಲ ಯಂತ್ರಗಳನ್ನ ರಿಚಾರ್ಜ್ ಮಾಡ್ತೀವಿ. ಯಾವ್ದ್ರ ಮುಖಾಂತರ? ಕರೆಂಟ್ ಮುಖಾಂತರ ನಾವು ರಿಚಾರ್ಜ್ ಮಾಡ್ತೀವಿ. ಈ ಮೊಬೈಲ್ ಇರ್ಬೋದು, ಯಾವುದೇ ಯಂತ್ರೋಪಕರಣಗಳ ನಾವು ರಿಚಾರ್ಜ್ ಮಾಡ್ತೀವಿ. ಏನು ಈ ಪೆಟ್ರೋಲಿನಿಂದ ಇಂಜಿನ್ ಮಾಡಿಸ್ತೀವಿ. ಒಂದು ಆಹಾರ, ಹಾಗೆ ಮನುಷ್ಯರಿಗೆ ಆಹಾರ ಮತ್ತು ನೀರು ಅತ್ಯಂತ ಅವಶ್ಯ ಆಗಿರ್ತಕ್ಕಂಥದ್ದು ಬದುಕಲಿಕ್ಕೆ ಗಾಳಿ ಜೊತೆಗೆ. ಹೀಗಾಗಿ ಇವತ್ತು ನಾವು ಎಂತಹ ಒಂದು ಮುಂದೂಡಿದ ಕಾಲದಲ್ಲಿ ಇದ್ರೂ ಸಹಿತ ನಮಗೆ ನೀರು, ಗಾಳಿ, ಆಹಾರ ಇವು ಅತ್ಯಂತ ಅವಶ್ಯಕ. ನಾವೀಗ AI ಯುಗದೊಳಗಿದ್ದೀವಿ. ಅಂದ್ರೆ ಏನಾದ್ರೂ ಬದಲು ಮಾಡ್ತಕ್ಕಂತಹ ಯುಗದೊಳಗೆ ನಾವಿದ್ದೀವಿ. ಆದ್ರೂ ಸಹಿತ ನಮಗೆ ನೀರು ಬೇಕು ಅಂತಕ್ಕಂಥದ್ದನ್ನ, ಅಂದ್ರೆ ನೀರಿನ ಮಹತ್ವವನ್ನ ನಾವೆಲ್ಲರೂ ಇಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ನೀರಿನ ತಕ್ಷಣ ನಮಗದು ಈಗೊಂದು ಕಾಲ ಇತ್ತು. ಈ ಸುಮಾರು 20-30 ವರ್ಷದಿಂದ ನಾವು ಯಾರಾದ್ರೂ ನೀರು ಮಾರಾಟ ಮಾಡ್ತಾರ ಅಂದ್ರೆ ನಂಬಿದ್ರು ನಮ್ಗೆ. ಆದ್ರೆ ಇವತ್ತ ನೀರು ಈ ದೊಡ್ಡ ದೊಡ್ಡ ಕ್ರಿಕೆಟ್ ತಾರೆಯರು ಮತ್ತೆ ಈ ಕ್ರಿಕೆಟ್ ತಾರೆಗಳು ನೀರನ್ನು ಕುಡಿತಾರಲ್ಲ, ಅದು 1 ಲೀಟರ್ಗೆ 5,000ಕ್ಕಿಂತ ಹೆಚ್ಚಿಗೆ ರೇಟ್ ಇರ್ತಕ್ಕಂತಹ ನೀರನ್ನ ನಾವು ಅವರು ಕುಡಿತಾರ. ಇವರು ಪೆಟ್ರೋಲ್ಗೆ ನೀರು 120 ರೂಪಾಯಿ ಕೊಟ್ರೆ ಒಳ್ಳೆ ಪೆಟ್ರೋಲ್. ಆದ್ರೆ ಅದೇ ನೀರು ಒಳ್ಳೆ ನೀರು ಸಿಗ್ತಕ್ಕಂದ್ರೆ 5,000 10,000 ಲೀಟರ್ ಇರ್ತಕ್ಕಂತಹ ಜಪಾನ್ ನೀರನ್ನು ಕೂಡ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತೀವಿ. ಹೀಗಾಗಿ ಈ ಒಂದು ಈಗಾಗಲೇ ನಮ್ಮ ಏನು ಕಾರ್ಯಕ್ರಮ ನೀಡುತ್ತಿದ್ರು ಈ ಒಂದು ಕೆರೆಯ ಒಂದು ಹೋರಾಟ, ಈ ಕೆರೆ ಆಗಿರ್ತಕ್ಕಂಥ ಇತಿಹಾಸವನ್ನ ಸಾಕಷ್ಟು ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಹೇಳಿಕೆ ಹೋಗೋದಿಲ್ಲ. ಈಗಾಗಲೇ ಕಾರ್ಯಕ್ರಮ ಏನು ಇನ್ನೂ ಕೆಲವು ಜನ ಮಾತನಾಡುತ್ತಾರೆ. ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾಗಡಿ ವಕೀಲರಿಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ, ಇನ್ನು ಅಧ್ಯಕ್ಷ ಭಾಷಣಕ್ಕಿಂತ ಪೂರ್ವದಲ್ಲಿ ಒಂದು ಪ್ರತಿಜ್ಞಾ ವಿಧಿ ನಾವು ಸ್ವೀಕರಿಸಲೇಬೇಕಾಗ್ತದೆ. ವಿಶೇಷವಾಗಿ ಯಾಕಂದ್ರೆ ಇವತ್ತು ವಿಶ್ವ ಜಲ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ನಿಂತು ತಮ್ಮ ಪಲಗೆಯನ್ನು ನಮೂದು ಮಾಡಿ ಒಂದು ವಿಶ್ವ ಜಲ ದಿನಾಚರಣೆಯ ಸಂದರ್ಭದಲ್ಲಿ ಕೆರೆ ಸ್ವಚ್ಛತೆ ಪ್ರಮಾಣದ ಒಂದು ಸ್ವೀಕಾರವನ್ನು ನಾವೆಲ್ಲ ತಗೋಬೇಕಾಗ್ತದೆ. ವಿಶೇಷವಾಗಿ ನಾವು ಧನ್ಯವಾದ ಅರ್ಪಿಸಬೇಕಾಗಿದ್ದು ಪೊಲೀಸ್ ಇಲಾಖೆಗೆ, ತಾಲೂಕು ಕಾನೂನು ಸೇವಾ ಸಮಿತಿಗೆ, ಕಂದಾಯ ಇಲಾಖೆ, ತಾಲೂಕು ವಕೀಲರ ಸಂಘ, ತಾಲೂಕು ಪಂಚಾಯತ್, ಪೌರಸಭೆ, ಸಣ್ಣ ನೀರಾವರಿ ಮತ್ತೆ ಅರಣ್ಯ ಇಲಾಖೆ, ಜೊತೆಗೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ನಮ್ಮ PDO ಅವರಿಗೆ ಅಂತ ಹೇಳ್ತಾ ನಾವೆಲ್ಲರೂ ನಮ್ಮ ಬಲಿಗೆಯನ್ನು ಮುಂದೆ ಮಾಡೋಣ. ಕೆರೆ ಸ್ವಚ್ಛತಾ ಪ್ರಮಾಣವನ್ನು ಸ್ವೀಕರಿಸೋಣ. ನಿರ್ವಿಶೇಷ ಕೆರೆ ಪರಿಸರದಲ್ಲಿ ಸ್ವಚ್ಛತೆಗೆ ನಾನು ಸದಾ ಬದ್ಧವಾಗಿರುವೆ. ಯಾವುದೇ ಕಾರಣಕ್ಕೂ ಕೆರೆಯ ನೀರು ಮಾಲಿನ್ಯಗೊಳ್ಳಲು ಬಿಡುವುದಿಲ್ಲ. ನನ್ನ ಕೆರೆ ನನ್ನ ಹಕ್ಕು.
ನಮ್ಮ ಕೆರೆಯ ಸ್ವಚ್ಛತೆ ಸಂರಕ್ಷಣೆಗೆ ಮನಸಾರೆ ಕೆಲಸ ನಿರ್ವಹಿಸುತ್ತೇವೆ. ಯಾಕೆಂದ್ರೆ ಕೆರೆ ದೈವೀ ಸಮಾನವಾಗಿದ್ದು ಈ ಪ್ರದೇಶ ಅಪವಿತ್ರಗೊಳ್ಳಲು ಬಿಡುವುದಿಲ್ಲ. ಈ ಕೆರೆಗೆ ನಾನು ಕಾವಲು ಸಮಿತಿ ಸದಸ್ಯನಾಗಿ ಕೆಲಸ ನಿರ್ವಹಿಸಿ ಈ ಕೆರೆಯ ಸಂಪೂರ್ಣವಾಗಿ ಜವಾಬ್ದಾರಿ ನನ್ನದು. ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ಎಲ್ಲರಿಗೂ ಕೈಗಳಿಗೆಲ್ಲರೂ ಆಸಕ್ತಿ ಹಾಕ್ಬೇಕಂತ ವಿನಂತಿ ಮಾಡ್ತಾ, ವಿಶೇಷವಾಗಿ ಇವತ್ತು ನಾವು ಜಲದೀಕ್ಷೆ ಸಂದರ್ಭದಲ್ಲಿ ಪ್ರಮಾಣ ಮಾಡಿದ್ದೇವೆ. ಈ ಕೆರೆ ನಮ್ಮದು, ನಮ್ಮೆಲ್ಲರೂ ಈ ಸಂದರ್ಭ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ನಮ್ಮ ಸಾಹೇಬರ ಪರವಾಗಿ ತಾಲೂಕು ಪಂಚಾಯತಿ ಯುವ ಆಗಿರುವಂತಹ ಸನ್ಮಾನ್ಯ ಬೊಪ್ಪಾಪತಿ ಹೇಮಾಡ್ ಸರ್ ಅವರು ನಮ್ಮ ಅಧ್ಯಕ್ಷರು ಮಾಡ್ಬೇಕಂತ ಹೇಳಿ ವಿನಂತಿಸ್ತಾರೆ. ವಿಶ್ವ ಜಲ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕುಷ್ಟಗಿ ನ್ಯಾಯಾಲಯದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಮಂಜುನಾಥ್ ಸಾಹೇಬರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕಾ ಕಾನೂನು ಸೇವಾ ಸಮಿತಿ ಕುಷ್ಟಗಿ ಅವರೇ, ಹಾಗೂ ಶ್ರೀಯುತ ML ಪೂಜೇರಿ ಇನ್ನೋರ್ವ ನ್ಯಾಯಾಧೀಶರು, ಹಾಗೂ ಶ್ರೀಯುತ ಮಹಾಂತೇಶ್ ಚೌಲ್ಗಿ ಇನ್ನೋರ್ವ ನ್ಯಾಯಾಧೀಶರು, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದದವರೇ, ಕೆರೆ ಕಾವಲು ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಮತ್ತು ಈ ಮದಲ್ಗಟ್ಟಿ ಮತ್ತು ಬೆಂಚ್ಮಟ್ಟಿ ಮತ್ತು ನಿಡಿಶೇಷಿಯ ಎಲ್ಲ ಊರಿನ ಗ್ರಾಮಸ್ಥರೇ, ವಿಶೇಷವಾಗಿ ಇವತ್ತು ವಿಶ್ವ ಜಲ ದಿನಾಚರಣೆಯನ್ನ ಬಹಳ ನಾವು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂತ ಒಂದು ಸಂದರ್ಭ. ಅನೇಕ ಮಹನೀಯರು ಇಲ್ಲಿ ತಮ್ಮ ನುಡಿಮುತ್ತುಗಳನ್ನ ಹೇಳಿದ್ದಾರೆ. ಇವತ್ತು ಜೀವಜಲ ಅಂತ ಹೇಳಿ ನಾವೇನ್ ಕಟ್ತಾ ಇದ್ದೇವೆ, ಇವತ್ತು ಪ್ರಕೃತಿಯಲ್ಲಿ ಶೇಕಡಾ ಪ್ರಮಾಣದಲ್ಲಿ ನಾವು ಅವಲೋಕಿಸಿದಾಗ ನಮಗೆ ಕುಡಿಯುವಂತಹ ಯೋಗ್ಯವಾಗಿರ್ತಕ್ಕಂಥ ನೀರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಸಿಹಿ ನೀರು, ನಾವು ಸಿಹಿ ನೀರನ್ನು ಬಿಟ್ಟು ಬೇರೆ ನೀರನ್ನು ಕುಡಿಯಕ್ಕಾಗಲ್ಲ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಅನೇಕ ಯೋಜನೆಗಳು, ಇವತ್ತು ನಾವು ಕೆರೆಗೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಅಮೃತ ಸರೋವರ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದೊಂದು ಹನಿ ನೀರು ಕೂಡ ನಮಗೆ ಅಮೃತ ಸಮಾನ. ಇಂತಹ ಒಂದು ಪ್ರಕೃತಿಯ ಒಂದು ದೊಡ್ಡ ಸಂಪನ್ಮೂಲ, ಇದನ್ನ ನಾವು ಉಳಿಸಿಕೊಂಡು ನಾವು ಅದನ್ನ ಸ್ವಚ್ಛವಾಗಿಟ್ಕೊಂಡು ಒಂದು ಸುಂದರೀಕರಣ ಅಥವಾ ಅದನ್ನ ಒಳ್ಳೆ ರೀತಿಯಿಂದ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡ್ತಕ್ಕಂತಹ ಎಲ್ಲಾ ಒಂದು ಅವಕಾಶಗಳು ನಮ್ಗಿವೆ. ಆದ್ರೆ ನಮ್ಮಲ್ಲಿ ಮನಸ್ಸುಗಳು ಆ ರೀತಿ ವಿಚಾರ ಮಾಡ್ತಕ್ಕಂಥ ಮನಸ್ಸುಗಳ ಸಂಖ್ಯೆ ಕಡಿಮೆ ಇದೆ. ಇವತ್ತು ನಮ್ಮ ಹೊಸದಾಗಿ ನಮ್ಗೆ CPI ಆಗಿ ಬಂದಿರ್ತಕ್ಕಂಥ ಹಿರೇಗೌಡರು ಸರ್, ಅವರು ಬಹಳ ಒಂದು ಉತ್ಸಾಹದಿಂದ ಮುಂಚೆ ಇಲ್ಲಿ PSI ಆಗಿ ಕೆಲಸ ಮಾಡಿದಾಗ ಅವ್ರೇನು ಕನಸನ್ನು ಹೊತ್ಕೊಂಡಿದ್ರು ಅದನ್ನ ಇವತ್ತು ಸಾಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಮುಂದೆ ನಿಂತುಕೊಂಡು ಮುತುವರ್ಜಿ ವಹಿಸಿಕೊಂಡು ಎಲ್ಲಾ ಇಲಾಖೆಯವರನ್ನ ಒಂದು ಸಂಘಟಿಸಿ ಮತ್ತು ಎಲ್ಲಾ ಜನರನ್ನ ಜನರ ವಿಶ್ವಾಸವನ್ನ ಪಡೆದುಕೊಂಡು ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈಗ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀಶೈಲ್ ಅತ್ಯಂತ ಅದ್ಭುತವಾದಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಯಾಕಂತಂದ್ರೆ ಬೇರೆ ನಾವು ಯೋಜನೆಗಳ ಪ್ರಗತಿಯ ಒಂದು ಪರಿಶೀಲನಾ ಸಭೆಗಳನ್ನು ಮಾಡುವಾಗ ಅನೇಕ ವಿಷಯಗಳಲ್ಲಿ ನಾವು ಮೂದಲಿಸಿರ್ತಕ್ಕಂಥದ್ದು ಅಥವಾ ನೋಟಿಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಿಂದ ನಾವು ಮಾಡಿದ್ದೇವೆ. ಆದರೆ ಈ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ಒಂದು ಪಾರ್ಕ್ ಅನ್ನ ನಿರ್ಮಾಣ ಒಂದು ಸೌಂದರ್ಯೀಕರಣ ಮಾಡುವಂತದ್ರಲ್ಲಿರ್ಬೋದು ಅಥವಾ ಈ ಒಂದು ಕೆರೆಗಳನ್ನ ಇದನ್ನ ಎಲ್ಲಾ ಒಂದು ಜನರನ್ನ ತಗೊಂಡು ತನ್ನ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನ ತಗೊಂಡು ನಮ್ಮ ಎಲ್ಲಾ ಯಾರಿಗೆ ಸಮಾನ ಮನಸ್ಕರಿದ್ದಾರೆ, ಪರಿಸರ ಪ್ರೇಮಿಗಳಿದ್ದಾರೆ, ಅವರೆಲ್ಲರನ್ನ ಜೊತೆಗೂಡಿ ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ತಾನೇ ಒಂದು ಕಾರ್ಮಿಕನಾಗಿ ಕೂಲಿ ಕೆಲಸಗಾರನಾಗಿ ಕೆಲಸ ಮಾಡಿ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಆ PDO ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ನಾನು ಹೇಳ್ತಾ ಇದ್ದೇನೆ, ನಿನ್ನೆ ನಾನು ಬಂದಾಗ
ನಾನು ನಮ್ಮ ಎಲ್ಲಾ ಸ್ನೇಹಿತರಿಗೆ ನಾನು ಹೇಳಿದೆ, ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ತಾಲೂಕಾ ಪಂಚಾಯತಿಯಿಂದ ಅಥವಾ ನಮ್ಮ ಇಲಾಖೆಯಿಂದ ಸುಮಾರು 100 ಜನ, 200 ಜನ, 300 ಜನ ನಮ್ಮ ಸಿಬ್ಬಂದಿಗಳನ್ನ ನಾವೆಲ್ಲರೂ ಕರ್ಕೊಂಡು ಬಂದು ನಾವು ಈ ಒಂದು ನಮ್ಮ ಶ್ರಮದಾನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಯಾವುದೇ ಕಾರ್ಯಕ್ರಮ ಇರ್ಲಿ, ಯಾವುದೇ ಸಭೆಗಳಿರ್ಲಿ, ಒಂದು ಗ್ರಾಮ ಸಭೆ ಇರ್ಲಿ, ನಾನು ಇದೇ ಒಂದು ಪರಿಸರದಲ್ಲೇ ನಾನು ಮಾಡ್ಬೇಕಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದೇನೆ. ಈ ಒಂದು 2026 ವಿಶ್ವ ಜಲ ದಿನಾಚರಣೆ ಏನಿದೆ, ಇದರ ಘೋಷವಾಕ್ಯ ಏನಿದೆ, ವೇರ್ ವಾಟರ್ ಫ್ಲೋಸ್ ಈಕ್ವಾಲಿಟಿ ಗ್ರೋಸ್, ವೇರ್ ವಾಟರ್ ಫ್ಲೋಸ್ ಈಕ್ವಾಲಿಟಿ ಗ್ರೋಸ್ ಅಂತಕ್ಕಂಥ ಘೋಷವಾಕ್ಯ ಕೊಟ್ಟಿದ್ದಾರೆ. ಅಂದ್ರೆ ನಾವು ಎಲ್ಲಿ ನಾವು ನೀರು ಒಂದು ಫ್ಲೋ ಆಗುತ್ತೆ, ಹರಿಯುತ್ತೆ, ಅಲ್ಲಿ ನಮ್ಮಲ್ಲಿ ಸಮಾನತೆ ಅಂತಕ್ಕಂಥದ್ದು ಬರಬೇಕು ಅನ್ನೋ ಒಂದು ಘೋಷವಾಕ್ಯ ಈ ಒಂದು 2026 ವಿಶ್ವ ಜಲ ದಿನಾಚರಣೆ ನಮ್ಮ ಸರ್ಕಾರ ಈ ಒಂದು ಘೋಷವಾಕ್ಯವನ್ನು ನೀಡಿದೆ. ಅದಕ್ಕಾಗಿ ಇವತ್ತು ನೋಡ್ರಿ, ನಾವು ಮನ್ರೇಗಾ ಯೋಜನೆ ಇತ್ತು, ಈಗ ಅದು ವಿಬಿಜಿ ರಾಮ್ಜಿ ಅಂತ ಹೇಳಿ ಟ್ರಾನ್ಸಿಷನ್ ಆಗ್ತಾ ಇದೆ. ಆದ್ರೆ ಈ ನರೇಗಾ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ದೇವೆ. ಎಲ್ಲಾ ಕೆರೆಗಳ ಒಂದು ಉಳಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ಈ ಎಲ್ಲ ಮಾಡೋದಕ್ಕೆ ಉದ್ದೇಶ ಏನು? ಇವತ್ತು ನಮ್ಮ ತುಂಗಭದ್ರಾ ಜಲಾಶಯ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 30 TMC ಅಷ್ಟು ಹೂಳು ತುಂಬಿದೆ. ಆ ಹೂಳು ತೆಗೆದು ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹ ಆಗ್ಬೇಕು ಅಂತಕ್ಕಂಥದ್ದು ಇವತ್ತು ಆಗ್ತಾ ಇಲ್ಲ. ಅದಕ್ಕಾಗಿ ಸಮಾನಾಂತರ ಜಲಾಶಯ, ನವಲಿ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡೋದಕ್ಕೆ DPR ರೆಡಿ ಮಾಡ್ತಾ ಇದ್ದಾರೆ. ಅದು ಇನ್ನು ಕಾರ್ಯಗತ ಆಗಿಲ್ಲ. ಇವತ್ತು ಇಂತಹ ದೊಡ್ಡ ಜಲಾಶಯ ಇದೆ, ನಮ್ಮ ದೊಡ್ಡ ನೀರಿನ ಒಂದು ಸಂಗ್ರಹ ಇದೆ. ಇದನ್ನ ನಾವು ಅಭಿವೃದ್ಧಿ ಪಡಿಸಿದರೆ, ಇದು ಸಂಪೂರ್ಣವಾಗಿ ತುಂಬಿದಾಗ ನಮಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಒಂದು ಪ್ರದೇಶ ಒಂದು ನೀರಾವರಿ ಆಗುತ್ತೆ, ನಮ್ಮೆಲ್ಲರ ಬದುಕು ಹಸನಾಗುತ್ತೆ, ಬಂಗಾರ ಬೆಳೆಯುವುದು ನಾವು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಒಂದು ಇವತ್ತು ಪ್ರಮಾಣ ಮಾಡ್ಬೇಕು. ನಾವು ಈ ಒಂದು ಕೆರೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಸ್ವಚ್ಛತೆಗೊಳಿಸ್ಬೇಕು. ಯಾರು ಮಲಿನಗಳು ಮಾಡಬಾರದು. ದೈವ ಸ್ವರೂಪ ಅಂತ ಹೇಳಿದ್ರು. ನಮ್ಮ ಕೆರೆ ಅಂದ್ರೆ ನಮ್ಮ ದೈವ ಸ್ವರೂಪ ಇದು. ಇದಕ್ಕೆ ನಾವು ಪೂಜನೀಯ ಸ್ಥಾನವನ್ನು ಕೊಟ್ಟು ನಾವು ಅದನ್ನು ಪವಿತ್ರಗೊಳಿಸಬೇಕೆ ವಿನಃ ಯಾರು ಕೂಡ ಈ ಒಂದು ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಇದು ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು. ಇದು ಮುಂದಿನ ಪೀಳಿಗೆಗೆ ನಾವು ಕೊಡತಕ್ಕಂತಹ ಒಂದು ಕೊಡುಗೆ ಅಂತಕ್ಕಂಥ ಮಾತನ್ನ ಹೇಳಿ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಿಶ್ವ ಜಲ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿ 2 ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಪ್ರತ್ಯೇಕ ಮಾತನಾಡಿದಂತಹ ಹಿರೇಮಠ ಸರ್ಗೆ ಧನ್ಯವಾದ ಅರ್ಪಿಸ್ತಾ, ಈಗ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ಈ ಭಾಗದ ಪಿಡಿಒ ಆಗಿರುವಂತಹ ಸನ್ಮಾನಿಸಿದ ಶ್ರೀಶೈಲ್ ಪೊಲೀಸ್ ಅವರು ಬಂದು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳ್ತಾ, ತಮ್ಮೆಲ್ಲ ಅಮೂಲ್ಯ ಸಮಯವನ್ನು ನಮ್ಗೆಲ್ಲ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಶೈಲ್ ಪೊಲೀಸ್ ಅವರು. ಕಾರ್ಯಕ್ರಮದ ಮುಗಿದ ನಂತರ ಎಲ್ಲಿಗೂ ಅಲ್ಪಾಹಾರದ ವ್ಯವಸ್ಥೆ ಇದೆ ಮಾಡಿ, ಯಾರು ಹಾಗೆ ಹೋಗ್ಬಾರ್ದು. ಕೆರೆಯಲ್ಲಿ ಇದ್ದು ಕೆರೆಯಲ್ಲೇ ಪ್ರಸಾದ ಸೇವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಈಗ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಈ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ನಮ್ಮ ವಿಶೇಷ ಕೆರೆ ಮತ್ತು ಮೊದಲಗಟ್ಟಿ ಪಾರ್ಕ್ ಅಂತಕ್ಕಂಥದ್ದು 2 ಈ ಒಂದು ಆವರಣದಲ್ಲಿ ಈ ವಿಶ್ವ ದಿನಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ ಕುಷ್ಟಗಿ, ತಾಲೂಕು ವಕೀಲರ ಸಂಘ ಕುಷ್ಟಗಿ, ತಾಲೂಕ್ ಪಂಚಾಯತ್ ಕುಷ್ಟಗಿ, ಪುರಸಭೆ ಕುಷ್ಟಗಿ ಹಾಗೂ ಸಣ್ಣ ನೀರಾವರಿ ಉಪವಿಭಾಗ ಕುಷ್ಟಗಿ, ಈ ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ಈ ಒಂದು ವಿಶ್ವ ಜಲ ದಿನಾಚರಣೆಯನ್ನು ನಾವು ಇಲ್ಲಿವರೆಗೂ ಕೂಡ ಆಚರಣೆ ಮಾಡಿಬಿಟ್ಟು ಈ ನೀರಿನ ಬಗ್ಗೆ, ಆ ನೀರಿನ ಮಹತ್ವದ ಬಗ್ಗೆ ನಮ್ಗೆ ಇಲ್ಲಿವರೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು, ಮಾನ್ಯ ನ್ಯಾಯಾಧೀಶರು ನಮಗೆ ಸಲಹೆ ಸೂಚನೆಗಳನ್ನ ನೀಡಿದ್ದು, ಆ ಎಲ್ಲಾ ಸಲಹೆ ಸೂಚನೆಗಳನ್ನ ನಾವೆಲ್ಲರೂ ಕೂಡ ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನ ಕಾರ್ಯಗತಗೊಳಿಸೋಣ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲರೂ ಸ್ವೀಕಾರ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಕುಷ್ಟಗಿಯ 3 ಹಿರಿಯ ನ್ಯಾಯಾಧೀಶರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರತಕ್ಕಂತ ಶ್ರೀಯುತ AWE ಮೈನರ್ ಇರಿಗೇಷನ್ ಹಾಗೂ CPS ಆಗಿರ್ತಕ್ಕಂಥ ಶ್ರೀಯುತ ಹಿರೇಗೌಡ ಸರ್ ಅವರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ವಕೀಲರ ಸಂಘದ ಅಧ್ಯಕ್ಷರು, ಈ ವೇದಿಕೆ ಮೇಲೆ ಹಾಜರಿರತಕ್ಕಂತ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳು, ಜೊತೆಗೆ ಈ ಒಂದು ನಿಡಶೇಶಿ ಕೆರೆಯ ಆವರಣ ಹತ್ತಿರದಲ್ಲಿರ್ತಕ್ಕಂಥ ನಮ್ಮದು ಮೊದಲಗಟ್ಟಿ, ಬೆಂಚಿಗಟ್ಟಿ ಹಾಗೂ ಬೇಲಿಹಾಳ, ಹೊರಡಿಕೇರ ಎಲ್ಲಾ ಗ್ರಾಮದ ಯಾವತ್ತೂ ಗುರು ಹಿರಿಯರು, ಯುವಕ ಮಿತ್ರರು ಹಾಗೂ ಅತಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಉರುಪಣ ತುಂಬಿರತಕ್ಕಂತ, ಬೆಂಬಲವಾಗಿ ನಿಂತಿರ್ತಕ್ಕಂಥ ಕುಷ್ಟಗಿಯ ಪರಿಸರ ತಂಡದವರಿಗೂ ಕೂಡ ನಾವು
ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೆ, ಯುವಕ ಮಿತ್ರರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತ ವೇದಿಕೆ ಮೇಲೆ ಇರತಕ್ಕಂತ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಜೊತೆಗೆ ನಮ್ಮ ತಾಲೂಕು ಪಂಚಾಯತಿಯ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಶ್ರೀಯುತ ಪಂಪಾಪತಿ ಹಿರೇಮಠ ಅವರಿಗೆ ಮತ್ತು ಎಲ್ಲ ಸ್ವಸಹಾಯ ಸಂಘಗಳು, ಎಂಬಿಕೆ, ಜಿಕೆಎಂ ಹಾಗೂ ನಮ್ಮ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂತ ನೀರ್ಗಂಟಿ ಅವರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಒಂದು ಚಿಕ್ಕದಾದ ಪ್ರಕಟಣೆ ಇದೆ. ಸಸಿ ನೆಡುವ ಕಾರ್ಯಕ್ರಮ ಕೂಡ ಇದೇ ವೇದಿಕೆ ಹಿಂಭಾಗದಲ್ಲಿ ಪರಿಸರದಲ್ಲಿ ಆಗ್ತಾ ಇದೆ. ತಾವೆಲ್ಲರೂ ಪಾಲ್ಗೊಳ್ಬೇಕು. ಅದಾದ ನಂತರ ತಮ್ಮೆಲ್ಲರಿಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಸಮಯ ಅಮೂಲ್ಯವಾದ ಸಮಯ ಕೊಟ್ಟದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಅವರು ಕೂಡ ವಿಶೇಷವಾದ ಕೃತಜ್ಞತೆಗಳು, ಮಾಧ್ಯಮದ ಎಲ್ಲ ಹಿರಿಯ ಬಂಧುಗಳಿಗೂ ಕೂಡ ಕೃತಜ್ಞತೆಗಳು ಸಲ್ಲುತ್ತವೆ ಅಂತ ಹೇಳ್ತಾ ಈಗ ಸಸಿಯನ್ನ ನೆಡುವ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳ್ತಾ ವಿಶೇಷವಾಗಿ ಎಸ್ ಕೆ ಪಾಟೀಲ್ರು, ಮಲ್ಲು ಕೊಂಸಾದರ್ ಅವರು, ಆನಂದ್ ಬಳ್ಳೀತ್ರವರು ಹಾಗೂ ಪಿ ರಮೇಶ್ ಮ್ಯಾತ್ರಿ ಅವರು, ಜೊತೆಗೆ ಎಸ್ ಎನ್ ನಾಯಕ್ ಅವರು ಹಾಗೂ ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ಧನ್ಯವಾದ, ಅಭಿನಂದನೆಗಳು ಸಲ್ತಾನೆ. ಈಗ ಸಸಿ ಮೊದಲಿಗೆ ಅಲ್ಪೋಪಹಾರದ ಕಾರ್ಯಕ್ರಮ, ಅದಾದ ನಂತರ ಸಸಿ ಹಚ್ಚುವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಪರಿಸರದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಸುತ್ತಮುತ್ತಲ ರೈತರು ಇದರಲ್ಲಿ ಪಾಲ್ಗೊಳ್ಬೇಕು. ಸುತ್ತಮುತ್ತಲ ತೋಟಗಳ ಮಾಲೀಕರು ಇಲ್ಲಿದ್ದೀರಿ, ತಾವೆಲ್ಲರೂ ನಮ್ಮ ಒಟ್ಟಿಗೆ ಇರಬೇಕು ಅಂತ ಹೇಳ್ತಾ ಈಗ ಮೊದಲಿಗೆ ಅಲ್ಪೋಪಹಾರ, ಅದಾದ ನಂತರ ಮುಂದಿನ ಕಾರ್ಯಕ್ರಮ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ. ಬಾರಿ ನಾನ್ ಮೈಕ್ ಏನ್ ಇಟ್ಟಾರ ಅಂತ ನೋಡೋಣ, ಆಮೇಲೆ ತೋರ್ ಮಾಡಿ ನಾನು ಗ್ರಾಮ ಪಂಚಾಯತಿಯಿಂದ ಆಗಮಿಸಿರುವಂತ ಎಲ್ಲ ತಾಯಿದ್ರು ಸಣ್ಣ ಸಣ್ಣ ಮಕ್ಕಳು ತಕೊಂಡ್ಬಂದ್ರಿ, ನೀರ್ ಕುಡಿಸ್ರಿ ಫಸ್ಟ್. ಅದ ನಂತರ ನೀವು ಹೊಟ್ಟಿಗೆ ಏನಾದ್ರು ತಗೊಳ್ರಿ, ಮುಂಜಾನೆ ಬೇಗ ಬಂದಿರಿ, ಟಿಫಿನ್ ಮಾಡ್ರಿ, ಆಮೇಲೆ ಸಸಿ ಹಚ್ಚೋಣ. ಎಲ್ರು ಬರೀ ಬೇಗ ಬರ್ರಿ. ಮೋಸ್ಟ್ಲಿ ಸಿರಾ ಉಪ್ಪಿಟ್ಟಿರ್ಬೇಕು, ವಾಸನೆ ಬಂತ ನನಗ. ಮತ್ತ ಅದೇನು ಫಲ ಐತಿ ಅಂತ ತಗೊಳ್ರಿ, ಎಲ್ರು ನಾಷ್ಟ ಮಾಡ್ರಿ. ಅದಾದ ನಂತರ ಶ್ರೀಶೈಲ್ ಸರ್ ಏನ್ ಮಾಡ್ಸ್ಯಾರ ನೋಡೋಣ್ರಿ, ಎಲ್ರು ಟಿಫಿನ್ ಮಾಡೋಣ. ಫೈನ್ ಸರ್. ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ, ಮಾಧ್ಯಮದ ಎಲ್ಲ ಬಂಧುಗಳಿಗೂ ಎಲ್ರು ಟಿಫಿನ್ ಮಾಡ್ಬೇಕು. ಎಲ್ರು ತಾಯಂದ್ರಿಗೆ ಒಂದು ವಿನಂತಿ, ಪಾಪ ಬಿಸಿಲು ಬಾಳ ಆಯ್ತು, ಒಂದ್ ಲೈನ್ ಮಾಡ್ಕೊಂಡು ನಿಂತ್ ಬಿಡ್ರಿ ಅಮ್ಮ. ಒಂದ್ ಲೈನ್ ಮಾಡ್ಕೊಂಡು ನಿಂತ್ಕೊಂಡು ಬೇಗ ಟಿಫಿನ್ ಮಾಡ್ರಿ. ಲೈವ್ ಕಾರ್ಯಕ್ರಮನ ನೀವೇನು ನೋಡಿದ್ರೆ ಎಲ್ರಿಗೂ ನಾಷ್ಟ ಮಾಡ್ರಿ, ಟಿಫಿನ್ ಮಾಡ್ರಿ. ಅಂದ್ರೆ ಕಾನೂನು ಅರಿವು ನೆರವು ಅಂತ ನೋಡಿದ್ರಲ್ಲ, ಇದು ಬಹಳ ಮಹತ್ವದ ಐತೆ. ಯಾಕಪ್ಪ ಅಂತಂದ್ರೆ ಜೀವಜಲ ಇಷ್ಟತನ ಎಲ್ಲ ಹಿರಿಯರು ಹೇಳಿದ್ರು, ಜೀವಜಲ ಅಂತ ಹೇಳೋ ಪ್ರಯತ್ನ ಮಾಡಿದ್ರು, ಹೇಳಿದ್ರು, ಅದು ಕೂಡ ಸತ್ಯ ಐತೆ. ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಇದೆಲ್ಲ ಪರಿಸರ ಬಂದ ಆರೈಕೆ ಮಾಡಿದಂತ ಮಂಜುನಾಥ್ ಮಾಲೀಕರು ಅವರ ಟೀಮ್ ಏನಿದೆ ಅವರಿಗೂ ಕೂಡ ವಿಶೇಷವಾದಂತ ಕೃತಜ್ಞತೆಗಳು ಸಲ್ತವೆ. ಯಾಕಂದ್ರೆ ಅಕ್ಕಪಕ್ಕದ ದಾರಿಯಲ್ಲಿ ಸ್ವಲ್ಪ ಮಲಿನವಾಗಿತ್ತು, ಅದೆಲ್ಲ ತಾವೆಲ್ಲರೂ ಪ್ರತಿದಿನ ವಾಕಿಂಗ್ ಅವ್ರು ಇಲ್ಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೆರೆ ನಮ್ಮದು, ನಮ್ಮೆಲ್ಲರದು ಅಂತ ಒಂದು ಅಭಿಮಾನದಿಂದ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಕೆರೆ ಪರಿಸರ ಪ್ರೇಮಿಗಳಿಗೂ ಕೂಡ ವಿಶೇಷವಾದಂತ ಅಭಿನಂದನೆಗಳು ಸಲ್ತವೆ ಅಂತ ಹೇಳ್ತಾ ಈ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈಗೆಲ್ಲರಿಗೂ ಕೂಡ ವಿಶೇಷವಾಗಿ ನ್ಯಾಯ ಇಲಾಖೆಗೆ ಹಾಗೂ ತಾಲೂಕು ಆಡಳಿತಕ್ಕೆ ವಿಶೇಷ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾರೆ. ಯಾಕಂತಂದ್ರೆ ಹೇಳೋದಿಷ್ಟೇ ವಿಚಾರ, ಬಹುಶಃ ಕೆರೆ ಅಭಿವೃದ್ಧಿ ಅಥವಾ ಅದನ್ನ ನಿರ್ವಹಣೆ ಬಗ್ಗೆ ಮತ್ತು ಸ್ವಚ್ಛತೆಯನ್ನ ಹೆಂಗ್ ಕಾಪಾಡಬಹುದು ಅನ್ನೋ ವಿಚಾರವಾಗಿ ಬಹುಶಃ ಮಾತಾಡ್ಬೋದು ಅಂತ ನಾನು ನಿಮಗ ಆಮೇಲೆ ಮತ್ತೆ ಸಿಗ್ತೀನಿ. ನೀವು ಒಪ್ಪಿಗೆ ಕೊಡೋದ್ರಿಂದ ನಾನು ಲೈವ್ ನ ಕ್ಲೋಸ್ ಮಾಡ್ತೀನಿ. ಎಸ್ ಅಂತ ಹೇಳ್ರಿ, ಯಾರಾದ್ರೂ ಎಸ್ ಅಂತ ಹೇಳಿದ್ರೆ ಲೈವ್ ಕ್ಲೋಸ್ ಮಾಡ್ತೀನಿ. ವಿಶೇಷವಾಗಿ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ಇಲಾಖೆ ಶಿವರಾಜ್ ಮೇಟಿ ಸಾಹೇಬರನ್ನ ಮುಟ್ಟಿದ್ದಾರೆ. ಅದೇ ರೀತಿಯಾಗಿ ಹನುಮಂತಪ್ಪ ಅವರು ಸಾಮಾಜಿಕ ಅರಣ್ಯ ಅಧಿಕಾರಿಗಳು, ಅವ್ರ ಪಾತ್ರ ಬಹಳ ದೊಡ್ಡದು ನಮ್ಗೆ. ಯಾಕಂದ್ರೆ ಸಸಿಗಳನ್ನು ಕೊಟ್ಟು, ಲೇಬರ್ಸ್ ಕೊಟ್ಟು ಎಲ್ಲ ಪರಿಸರ ಸುಂದರೀಕರಣಗೊಳ್ಳಿಕ್ಕೆ ನಮ್ಮ ಅರಣ್ಯ ಇಲಾಖೆಯ ಇಬ್ಬರು ಅಧಿಕಾರಿಗಳಿಗೆ ಕೂಡ ನಾವು ಕೃತಜ್ಞತೆ. ಥ್ಯಾಂಕ್ ಯು.